ಸುಲ್ಟ ಆಗಿರಿ ಅಂದ್ರೆ ಉತ್ತಮರಾಗಿರಿ. ನಿಮಗೆ ಈಗ ಅಲ್ಲ ಸಿಕ್ಕಿರುವಾಗ ಇವಾಗ ನೀವು ಉತ್ತಮರಾಗಿರಿ. ಅರ್ಥಾತ್ ತಮ್ಮನ್ನು ಆತ್ಮ ಅಂತ ತಿಳಿದುಕೊಳ್ಳಿ. ಸುಲ್ಟ ಅಂತಂದ್ರೆ ಏನಂತ ಹೇಳ್ತಾರೆ ಬಾಬಾ? ತಮ್ಮನ್ನ ಆತ್ಮ ಅಂತ ತಿಳಿದುಕೊಳ್ಳಿ. ದೇಹ ಅಭಿಮಾನದಲ್ಲಿ ಬರುವುದು ದೇಹ ಅಂತ ತಿಳಿದುಕೊಳ್ಳುವುದೇ ಉಲ್ಟಾ ಆಗಿದೆ. ತಮ್ಮನ್ನು ದೇಹ ಅಂತ ತಿಳಿದುಕೊಳ್ಳುವುದೇ ಉಲ್ಟಾ ಆಗಿದೆ. ಬಾಬಾ ಹೇಳ್ತಾರೆ ಇವಾಗ ಬಾಬಾ ಏನ್ ಮಾಡಿದಾರಂತೆ, ನಾವು ಮಕ್ಕಳಿಗೆ ಅಲ್ಲ ಸಿಕ್ಕಿರುವಾಗ ನಾವು ಏನಾಗ್ಬೇಕಂತ ಇವಾಗ ಸುಲ್ಟಾ ಆಗ್ಬೇಕು ಅಂತ ಹೇಳ್ತಾ ಇದ್ರೆ, ಅರ್ಥಾತ್ ನಮ್ಮನ್ನ ನಾವು ಆತ್ಮ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ರೆ, ದೇಹ ಅಂತ ತಿಳಿದುಕೊಳ್ಳುವುದರಿಂದ ಏನಾಗಿದೆ, ಇದು ಉಲ್ಟಾ ಆಗಿದೆ ಅಂತ ಹೇಳ್ತಿದ್ರೆ ಬಾಬಾ. ಸುಲ್ಟಾ ಅಂದ್ರೆ ಉತ್ತಮರಾಗ್ಬೋದು ಅಂತ ಹೇಳ್ತಾ ಇದ್ರೆ, ಮತ್ತು ಏನಂತ ಹೇಳ್ತಾರೆ ಬಾಬಾ? ಆತ್ಮಾಭಿಮಾನಿ ಆಗೋದಕ್ಕೆ ಹೇಳ್ತಾ ಇದ್ದಾರೆ ಬಾಬಾ. बाबा प्रश्न कहते इधर किस एक बात को समझने वाले बेहद के वैरागी बन सकते हैं? ಯಾವ ಒಂದು ಮಾತನ್ನು ತಿಳಿದುಕೊಳ್ಳುವುದರಿಂದ ಬೇಹದ್ದಿನ ವೈರಾಗ್ಯಗಳಾಗಲು ಸಾಧ್ಯ. ಯಾವ ಒಂದು ಮಾತನ್ನು ತಿಳಿದುಕೊಳ್ಳುವುದರಿಂದ ಬೇಹದ್ದಿನ ವೈರಾಗ್ಯಗಳಾಗಲು ಸಾಧ್ಯ. ಯಾವ ಒಂದು ಮಾತು ತಿಳ್ಕೋಬೇಕು? पुत्र है तेरे बाबा, पुरानी दुनिया अब होपलेस है, कब्रिस्तान बनना है. यह बात समझ ली तो बेहद की वैराग्य बन सकते हैं. ಈ ಹಳೆ ಜಗತ್ತು ಹೋಪ್ಲೆಸ್ ಆಗಿದೆ ಅಂದ್ರೆ ಯಾವುದೇ ಭರವಸೆ ಇಲ್ಲದಾಗಿದೆ, ಕಬ್ರಿಸ್ತಾನ್ ಆಗಲಿದೆ, ಸ್ಮಶಾನವಾಗಲಿದೆ. ಈ ಮಾತನ್ನು ತಿಳಿದುಕೊಂಡರೆ ಬೇಹದ್ದಿನ ವೈರಾಗ್ಯಗಳಾಗುತ್ತೀರಿ. ಈ ಮಾತನ್ನು ತಿಳಿದುಕೊಂಡರೆ ಬೇಹದ್ದಿನ ವೈರಾಗ್ಯಗಳಾಗುತ್ತೀರಿ. तुम जानते हो अब नई दुनिया स्थापना हो रही है. ನೀವು ತಿಳಿದುಕೊಂಡಿದ್ದೀರಿ ಇವಾಗ ಹೊಸ ಜಗತ್ತು ಸ್ಥಾಪನೆ ಆಗಲಿದೆ. ಈಗ ನೀವು ತಿಳಿದುಕೊಂಡಿದ್ದೀರಿ ಹೊಸ ಜಗತ್ತು ಸ್ಥಾಪನೆ ಆಗಲಿದೆ. इस रुद्र ज्ञान यज्ञ में सारी पुरानी दुनिया स्वाहा होनी है. ಈ ರುದ್ರ ಜ್ಞಾನ ಯಜ್ಞದಲ್ಲಿ ಇಡೀ ಜಗತ್ತು ಸ್ವಾಹ ಆಗಲಿದೆ. ಈ ರುದ್ರ ಜ್ಞಾನ ಯಜ್ಞದಲ್ಲಿ ಇಡೀ ಜಗತ್ತೇ स्वाह ಆಗಲಿದೆ. यही एक बात तुम्हें बेहद का वैरागी बना देगी. ಈ ಒಂದು ಮಾತೆ ನಿಮ್ಮನ್ನು ಬೇಹದ್ದಿನ ವೈರಾಗ್ಯಗಳನ್ನಾಗಿ ಮಾಡುತ್ತದೆ. ಈ ಒಂದು ಮಾತೆ ನಿಮ್ಮನ್ನು ಬೇಹದ್ದಿನ ವೈರಾಗ್ಯಗಳನ್ನಾಗಿ ಮಾಡುತ್ತದೆ. तुम्हारी दिल इस कब्रिस्तान से निकल गई है. ನಿಮ್ಮ ಮನಸ್ಸು ಈ ಸ್ಮಶಾನದಿಂದ ದೂರವಾಗಿದೆ. ನಿಮ್ಮ ಮನಸ್ಸು ಈ ಸ್ಮಶಾನದಿಂದ ದೂರವಾಗಿದೆ. ಬಾಬಾ ಏನ್ ಹೇಳಿದ್ರು, ಈ ಹಳೆ ಜಗತ್ತಿನ ಏನಾಗಿದೆ ಇವಾಗ ಇದು ಹೋಪ್ಲೆಸ್ ಇದು ಅಂತ ಹೇಳ್ತಾರೆ ಬಾಬಾ. ಅಂದ್ರೆ ಯಾವ್ದಕ್ಕೆ ಭರವಸೆ ಇಲ್ಲ ಇದ್ರದ್ದು ಅಂತ ಹೇಳ್ತಾರೆ ಬಾಬಾ. ಮತ್ತೆ ಇದೇನಾಗುತ್ತೆ, ಇದು ಮುಂದೆ ಸ್ಮಶಾನ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಮಾತನ್ನ ತಿಳಿದುಕೊಂಡಾಗ ನಾವೇನಾಗ್ಬಿಡ್ತೀವಿ ಅಂತ ಹೇಳ್ತಾರೆ ಬಾಬಾ? ಬೇಹದ್ದಿನ ವೈರಾಗ್ಯಗಳಾಗ್ತೀವಿ. ಬಾಬಾ ಹೇಳ್ತಾ ಇದ್ರು ಇವಾಗ ಮತ್ತೆ ಏನಾಗ್ತಾ ಇದೆ, ಇವಾಗ ಹೊಸ ಜಗತ್ತು ಸ್ಥಾಪನೆ ಆಗ್ತಾ ಇದೆ. ಇದೊಂದು ರುದ್ರ ಜ್ಞಾನ ಯಜ್ಞ. ಈ ಯಜ್ಞದಲ್ಲಿ ಇಡೀ ಜಗತ್ತು ಏನಾಗುತ್ತೆ, ಸ್ವಾಹ ಆಗುತ್ತೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾ ಇದ್ರಿ ಇವು ಎಲ್ಲ ಮಾತುಗಳನ್ನ ತಿಳ್ಕೊಂಡಾಗ್ಲೇ ನಾವೇನಾಗ್ತೀವಿ, ಬೇಹದ್ದಿನ ವೈರಾಗ್ಯಗಳಾಗ್ತೀರಿ ಅಂತ ಹೇಳ್ತಾರೆ. ಹಾಗಾದ್ರೆ ಇವಾಗ ನಮ್ಮ ಮನಸ್ಸನ್ನ ಏನ್ ಮಾಡ್ಬಾರ್ದು, ಈ ಸ್ಮಶಾನದಲ್ಲಿ ಇಡಬಾರ್ದು, ಇದರಿಂದ ದೂರ ಆಗ್ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಓಂ ಶಾಂತಿ. ಯೂ ತೋ ಹೈ ಡಬಲ್ ಓಂ ಶಾಂತಿ ಕ್ಯೋಂಕಿ ದೋ ಆತ್ಮಾಯೇ ಹೈ. ಹಾಗೆ ನೋಡಿದ್ರೆ ಡಬಲ್ ಓಂ ಶಾಂತಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯಾಕೆಂದ್ರೆ ಎರಡು ಆತ್ಮಗಳಿದಾವು ಅಂತ ಹೇಳ್ತಾರೆ. ಒಂದು ಶಿವಬಾಬಾ, ಇನ್ನೊಂದು ಬ್ರಹ್ಮ ಬಾಬಾ ಅವ್ರದ್ದು ಅಂತ ಹೇಳ್ತಾ ಇದ್ರೆ. ದೋನೋ ಆತ್ಮಾओं का ಸ್ವಧರ್ಮ ಹೈ ಶಾಂತ. ಹಾಗಾದ್ರೆ ಎರಡು ಆತ್ಮಗಳ ಸ್ವಧರ್ಮ ಏನಾಗಿದೆ, ಶಾಂತಿ ಆಗಿದೆ ಅಂತ ಹೇಳ್ತಾರೆ. ಬಾಪ್ ಕಾ ಭಿ ಸ್ವಧರ್ಮ ಹೈ ಶಾಂತ. ತಂದೆಯ ಸ್ವಧರ್ಮ ಕೂಡ ಏನು ಶಾಂತಿ ಅಂತ ಹೇಳ್ತಾರೆ. बच्चे वह शांति में रहते हैं, उसको कहा ही जाता है
ಶಾಂತಿಧಾಮ. ಹಾಗಾದ್ರೆ ಬಾಬಾ ಹೇಳ್ತಾ ಇದ್ರೆ ನಾವು ಮಕ್ಕಳು ಆ ಶಾಂತಿಯಲ್ಲಿ ಇರ್ತೀವಿ, ಅದಕ್ಕೆ ಏನಂತ ಹೇಳ್ತಾರೆ? ಶಾಂತಿಧಾಮ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಪ್ ಹಿ ವಹ ರಹತೆ ಹೇ, ತಂದೆ ಕೂಡ ಅಲ್ಲೇ ಇರೋರ್ದು ಅಂತ ಹೇಳ್ತಾರೆ ಬಾಬಾ. ಬಾಪ್ ತೋ ಸದೈವ ಪಾವನ್ ಹೈ, ಆದ್ರೆ ಬಾಬಾ ಏನಾಗಿರ್ತಾರೆ? ಸದಾ ಪಾವನರಾಗಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಕಿ ಜೋ ಬಿ ಮನುಷ್ಯ ಮಾತ್ರ ಹೈ ವಹ ಪುನರ್ಜನ್ಮಲೆ ಅಪವಿತ್ರ ಬಂತೆ ಹೇ. ಬಾಬಾ ಅಂತೂ ಸದಾ ಪಾವನರಾಗಿರ್ತಾರೆ, ಆದ್ರೆ ನಾವು ಉಳಿದ ಎಲ್ಲ ಮನುಷ್ಯ ಮಾತ್ರ ಏನಾಗಿರ್ತೀವಿ ಅಂತೆ? ಪುನರ್ಜನ್ಮ ತೆಗೆದ್ಕೊಳ್ತಾ ಅಪವಿತ್ರರಾಗ್ತೀರಿ ಅಂತ ಹೇಳ್ತಾರೆ. ಬಾಪ್ ಬಚ್ಚೋ ಕೋ ಕಹತೆ ಹೇ ಬಚ್ಚೆ ಅಪನೆ ಕೋ ಆತ್ಮ ಸಮझो. ಹಾಗಾದ್ರೆ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ರೆ, ಮಕ್ಕಳು ಇವಾಗ ನಮ್ಮನ್ನ ನಾವೇನಂತ ತಿಳ್ಕೊಬೇಕು? ಆತ್ಮ ಅಂತ ತಿಳ್ಕೊಳ್ರಿ ಅಂತ ಹೇಳ್ತಿದ್ರೆ ಬಾಬಾ. ಆತ್ಮ ಜಾನ್ತಿ ಹೈ ಪರಮಪಿತ ಪರಮಾತ್ಮ ಜ್ಞಾನ ಕಾ ಸಾಗರ್ ಹೈ, ಶಾಂತಿ ಕಾ ಸಾಗರ್ ಹೈ, ಉನ್ಕಿ ಮಹಿಮಾ ಹೈ ನಾ. ಬಾಬಾ ಹೇಳ್ತಾರೆ ಇವಾಗ ಆತ್ಮನೇ ತಿಳ್ಕೊಂಡಿದೆ ಅಂತ ಹೇಳ್ತಾ ಇದ್ರೆ, ಪರಮಪಿತ ಪರಮಾತ್ಮ ಏನಾಗಿದ್ದಾರೆ? ಜ್ಞಾನದ ಸಾಗರ, ಶಾಂತಿಯ ಸಾಗರ, ಅವರಿಗೇನೆ ಮಹಿಮೆ ಮಾಡಲಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ವಹ ಸರ್ವ ಕಾ ಬಾಪ್ ಹೈ ಅವ್ರ ಸರ್ವ ಕಾ ಸದ್ಗತಿ ದಾತಾ ಭಿ ಹೈ. ಹಾಗಾದ್ರೆ ಅವ್ರು ಏನಾಗಿದ್ದಾರೆ? ಬಾಬಾ ಹೇಳ್ತಾರೆ ಸರ್ವರಿಗೂ ಕೂಡ ಏನಾಗಿದ್ದಾರೆ? ಅವರು ತಂದೆ ಆಗಿದ್ದಾರೆ ಮತ್ತು ಸರ್ವರಿಗೂ ಕೂಡ ಸದ್ಗತಿಯನ್ನು ಕೊಡ್ತಾರೆ ಅವರು ಅಂತ ಹೇಳ್ತಾರೆ ಬಾಬಾ. ತೋ ಸಭಿ ಕಾ ಬಾಪ್ ಕೆ ವರ್ಸೆ ಪರ್ ಹಕ್ ಜರೂರ್ ಲಗ್ತಾ ಹೈ. ಹಾಗಾದ್ರೆ ಬಾಬಾ ಹೇಳ್ತಿದ್ರೆ ಎಲ್ಲರಿಗೂ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವಂತಹ ಹಕ್ಕು ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಪ್ ಸೆ ವರ್ಷ ಕ್ಯಾ ಮಿಲ್ತಾ ಹೈ. ಹಾಗಾದ್ರೆ ತಂದೆಯಿಂದ ಏನ್ ಆಸ್ತಿ ಸಿಗುತ್ತೆ ನಾವು ಮಕ್ಕಳಿಗೆ? बच्चे जानते हैं बाप ही है स्वर्ग का रचयिता, जरूर स्वर्ग का वर्षा ही देंगे और देंगे भी जरूर नरक में. ಬಾಬಾ ಹೇಳ್ತಾರೆ ನಮ್ಮ ಮಕ್ಕಳು ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಾರೆ. ಬಾಬಾ ಏನಾಗಿದ್ದಾರೆ? ಸ್ವರ್ಗದ ರಚಯಿತ ಆಗಿದ್ದಾರೆ. ಅವಶ್ಯವಾಗಿ ಏನ್ ಮಾಡ್ತಾರೆ? ನಮ್ಗೆ ಸ್ವರ್ಗದ ಆಸ್ತಿಯನ್ನ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ ಅದನ್ನ? ನರಕದಲ್ಲಿನೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈ ನರಕದಲ್ಲೇ ನಾನು ಕೊಡೋದು ಅಂತ ಹೇಳ್ತಾರೆ. ನರಕಕ್ಕ ವರ್ಷ ದಿಯಾ ಹೈ. ಹಾಗಾದ್ರೆ ನರಕದ ಆಸ್ತಿಯನ್ನು ಯಾರು ಕೊಟ್ರು? ರಾವಣ ಅಂತ ಹೇಳ್ತಾ ಇದ್ರೆ ಬಾಬಾ. ಇಸ್ ಸಮಯ ಸಬ್ ನರಕವಾಸಿ ಹೈನಾ. ಬಾಬಾ ಹೇಳ್ತಾ ಇದ್ರೆ ಹಾಗಾದ್ರೆ ಈ ಸಮಯದಲ್ಲಿ ಎಲ್ಲರೂ ಏನಾಗಿದ್ದಾರೆ? ನರಕವಾಸಿಗಳು ಅಂತ ಹೇಳ್ತಾರೆ. ತೋ ಜರೂರ್ ವರ್ಷ ರಾವಣ ಸೆ ಮಿಲಾ ಹೈ. ಹಾಗಾದ್ರೆ ಇವಾಗ ನರಕವಾಸಿಗಳು ಅಂತಂದ್ಮೇಲೆ ನಮ್ಗೆ ಯಾರಿಂದ ಆಸ್ತಿ ಸಿಕ್ಕಿದೆ? ಇವಾಗ ರಾವಣನಿಂದ ಆಸ್ತಿ ಸಿಕ್ಕಿದೆ ನಿಮ್ಗೆ ಅಂತ ಹೇಳ್ತಾರೆ. ನರ್ಕ ಅವ್ರ ಸ್ವರ್ಗ ದೋನೋ ಹೈ. ಬಾಬಾ ಹೇಳ್ತಾರೆ ನರಕ ಮತ್ತು ಸ್ವರ್ಗ ಅನ್ನೋದು ಎರಡು ಇದೆ ಅಂತ ಹೇಳ್ತಾ ಇದಾರೆ ಬಾಬಾ. ಯಹ ಕೌನ್ ಸುನಾತೆ ಹೇ. ಹಾಗಾದ್ರೆ ಇದನ್ನ ಯಾರು ಹೇಳ್ತಾರೆ ನಮ್ಗೆ? ನರಕ ಸ್ವರ್ಗ ಅನ್ನೋದೆಲ್ಲ ಬಾಬಾ ಹೇಳ್ತಾ ಇದ್ದಾರೆ. ಸಾರಿ, ಯಹ ಕೌನ್ ಸುನ್ತೆ ಹೇ, ಯಾರು ಕೇಳ್ತಾ ಇದ್ದಾರೆ? ಆತ್ಮನೇ ಕೇಳ್ತೆ ಅಂತ ಹೇಳ್ತಾರೆ ಬಾಬಾ. अज्ञान काल में भी सब कुछ आत्मा करते हैं, परंतु देह अभिमान के कारण समझते हैं शरीर सब कुछ करता है. ಬಾಬಾ ಹೇಳ್ತಾ ಇದ್ರೆ ಅಜ್ಞಾನ ಕಾಲದಲ್ಲಿ ನೀವು ಆತ್ಮ ಅಂತ ತಿಳ್ಕೊಂಡಿರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಆದ್ರಿಂದ ಏನೇ ಕರ್ಮ ಕೆಲಸ ಮಾಡಿದ್ರು ಕೂಡ ಶರೀರ ಮಾಡುತ್ತೆ, ಶರೀರದಿಂದ ಆಗತ್ತೆ ಅಂತ ಹೇಳ್ತಾ ಬರ್ತಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಆತ್ಮಾಭಿಮಾನಿಯಲ್ಲಿ ಇರುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಹಮಾರ ಸ್ವಧರ್ಮ ಹೈ ಶಾಂತ ಯಹ ಭೂಲ್ ಜಾತೆ ಹೇ. ನಮ್ಮ ಸ್ವಧರ್ಮನೇ ಶಾಂತಿ ಆಗಿದೆ, ಆದ್ರೆ ಇದನ್ನ ಏನ್ ಮಾಡ್ತೀರಿ ನೀವು? ಮರೆತು ಬಿಡ್ತೀರಿ ಅಂತ ಹೇಳ್ತಾರೆ. ಹಮ್ ರಹನೆ ವಾಲೆ ಹೇ. ಹಾಗಾದ್ರೆ ನಾವೆಲ್ಲಿರೋರು? ನಾವು ಶಾಂತಿಧಾಮದಲ್ಲಿ. ಯಹ ಭಿ ಸಮಜ್ನಾ ಚಾಹಿಯೆ ಕಿ ಸಚ್ ಕಂಡ್ ಹಿ ಫಿರ್ ಜೂಟ್ ಕಂಡ್ ಬಂತಾ ಹೇ. ಹಾಗಾದ್ರೆ ಇದನ್ನ ತಿಳ್ಕೊಳ್ಬೇಕಾಗಿದೆ ಅಂತ ಹೇಳ್ತಾರೆ. ಈ ಸತ್ಯ ಖಂಡನೆ ಮುಂದೆ ಏನಾಗುತ್ತೆ? ಸುಳ್ಳು ಖಂಡ ಆಗತ್ತೆ ಅಂತ ಹೇಳ್ತಾರೆ. ಭಾರತ್ ಸಚ್ ಖಂಡತಾ ಫಿರ್ ರಾವಣ ರಾಜ್ಯ ಜೂಟ್ ಕಂಡ ಬಿ ಬನಾತಾ ಹೈ. ಯಹ ತೋ ಕಾಮನ್ ಬಾತ್ ಹೈ. ಬಾಬಾ ಹೇಳ್ತಾರೆ ಭಾರತ ಮೊದಲೇನಾಗಿತ್ತು? ಸತ್ಯಖಂಡ ಆಗಿತ್ತು. ಪುನಃ ಯಾರು ಬರ್ತಾರೆ? ರಾವಣನ ರಾಜ್ಯ ಶುರು ಆಗುತ್ತೆ. ರಾವಣ ರಾಜ್ಯ ಬಂದು ಏನ್ ಮಾಡ್ತಾನೆ? ರಾವಣ ಸುಳ್ಳು ಕಂಡ ಮಾಡ್ತಾನೆ. ಹಾಗಾದ್ರೆ ಇದು ಒಂದು ಸಾಮಾನ್ಯ ಮಾತಿದು ಅಂತ ಹೇಳ್ತಾ ಇದ್ರೆ ಪಾಪ. ಮನುಷ್ಯ ಕ್ಯೂ ನಹಿ ಸಮಜ್ ಸಕ್ತೆ ಹೇ. ಬಾಬಾ ಹೇಳ್ತಾ ಇದ್ರೆ ಆದ್ರೆ ಮನುಷ್ಯರು ಯಾಕೆ ತಿಳ್ಕೊಳ್ತಾ ಇಲ್ಲ ಇದನ್ನ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಕ್ಯೋಂಕಿ ಆತ್ಮ ತಮೋ ಪ್ರಧಾನ್ ಹೋ ಗಯಿ ಹೈ ಜಿಸ್ಕೋ ಪತರ್ ಬುದ್ಧಿ ಕಹತೆ ಹೈ. ಇಷ್ಟೆಲ್ಲ ಹೇಳಿದ್ರು ಬಾಬಾ ಒಂದೊಂದ್ಸಲ ಮನುಷ್ಯರು ತಿಳ್ಕೊಳ್ಳುದಿಲ್ಲ. ಯಾಕೆ ಅಂತಂದ್ರೆ ಆತ್ಮ ಏನಾಗ್ಬಿಟ್ಟಿದಂತೆ? ತಮೋ ಪ್ರಧಾನ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಕಲ್ಲು ಬುದ್ಧಿ ಆಗ್ಬಿಟ್ಟಿದೆ ಅದು ಅಂತ ಹೇಳ್ತಾ ಇದ್ದಾರೆ ಬಾಬಾ. जिसने भारत को स्वर्ग बनाया पूज बनाया उनको ही फिर पूजारी बन गाली देते हैं. ಬಾಬಾ ಹೇಳ್ತಾರೆ ಈ ಭಾರತವನ್ನ ಯಾರು ಸ್ವರ್ಗವನ್ನಾಗಿ ಮಾಡಿದ್ರು, ನಮ್ಮನ್ನ ಪೂಜರನ್ನಾಗಿ ಮಾಡಿದ್ರು, ಅವರೇ ನಂತರ ಏನ್ ಮಾಡ್ತಾರೆ? ಅವ್ರನ್ನ ಪೂಜಾರಿಗಳನ್ನಾಗಿ ಮಾಡಿ ಅವ್ರಿಗೆ ಏನ್ ಮಾಡ್ತಾ ಬಂದ್ವಿ ನಾವು? ನಿಂದನೆಯನ್ನ ಮಾಡ್ತಾ ಬಂದ್ರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇಸ್ಮೇ ಬಿ ಕೋಯಿ ಕಾ ದೋಷ ನಹಿ.
ಬಾಬಾ ಹೇಳ್ತಾರೆ ಇದರಲ್ಲಿ ಯಾರ್ದು ದೋಷ ಇಲ್ಲ ಅಂತ ಹೇಳ್ತಾರೆ. ಬಾಬನ ನಾವ್ ಎಷ್ಟು ನಿಂದನೆ ಮಾಡಿದ್ರು ಕೂಡ ನಿಮ್ದು ದೋಷ ಇಲ್ಲ ಅಂತ ಹೇಳ್ತಾ ಇದಾರೆ ಬಾಬಾ. बाप बच्चों को समझाते हैं यह ड्रामा कैसे बना हुआ है. ಹಾಗಾದ್ರೆ ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಇವಾಗ ಈ ನಾಟಕ ಹೇಗೆ ಮಾಡಲ್ಪಟ್ಟಿದೆ ಅನ್ನೋದು ಅಂತ ಹೇಳ್ತಾರೆ. ಕೈಸೆ ಪೂಜೆ ಸೆ ಪೂಜಾರಿ ಬನೆ, ಯಾವ ರೀತಿ ಪೂಜೆ ಇತ್ತು ಹೇಗೆ ಪೂಜಾರಿ ಆಯ್ತು ಎಲ್ಲವನ್ನ ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. बाप समझाते हैं आज से 5000 वर्ष पहले भारत में आदि सनातन देवी देवता धर्म था ಕಲ್ಕಿ ಬಾತ್ ಹೈ. ಬಾಬಾ ಹೇಳ್ತಾ ಇದ್ರೆ ಇವತ್ತಿನ ಅಂದ್ರೆ ಇವಾಗಿನ 5000 ವರ್ಷದ ಮೊದಲು ಏನಾಗಿತ್ತು, ಭಾರತ ಸ್ವರ್ಗವಾಗಿತ್ತು, ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಅಂತ ಹೇಳ್ತಾರೆ. ಇದು ನಿನ್ನೆಯದೇ ಮಾತಿದು ಅಂತ ಹೇಳ್ತಾ ಇದಾರೆ ಬಾಬಾ. ಪರಂತು ಮನುಷ್ಯ ಬಿಲ್ಕುಲ್ ಭೂಲೆ ಹುಯೇ ಹೇ, ಆದ್ರೆ ಮನುಷ್ಯರಂತೂ ಏನ್ ಮಾಡಿದ್ದಾರೆ, ಏನೇನು ಮರ್ತ್ ಬಿಟ್ಟಿದ್ದಾರೆ ಎಲ್ಲವನ್ನು ಅಂತ ಹೇಳ್ತಾರೆ ಬಾಬಾ. ये शास्त्र आदि सब भक्ति मार्ग के लिए बैठ बनाए है. ಇನ್ನು ಎಲ್ಲ ವೇದ ಶಾಸ್ತ್ರಗಳನ್ನು ಭಕ್ತಿ ಮಾರ್ಗದಗೋಸ್ಕರ ಏನ್ ಮಾಡಿದ್ದಾರೆ, ಕೂತು ಬರ್ದಿದ್ದಾರೆ ಅವನ್ನೆಲ್ಲ ಅಂತ ಹೇಳ್ತಾರೆ ಬಾಬಾ. ಶಾಸ್ತ್ರ ಹಿ ಭಕ್ತಿ ಮಾರ್ಗ ಕೇಳಿ ನ ಕಿ ಜ್ಞಾನ ಮಾರ್ಗ ಕೇಳಿ. ಹಾಗಾದ್ರೆ ಇವು ಶಾಸ್ತ್ರ ಇರೋದು ಯಾವ್ದಾರಿಗೋಸ್ಕರ, ಭಕ್ತಿ ಮಾರ್ಗದವರಿಗೋಸ್ಕರ, ಹೊರತಾಗಿದ್ದು ಜ್ಞಾನ ಮಾರ್ಗಕ್ಕೆ ಅಲ್ಲ ಅಂತ ಹೇಳ್ತಾರೆ ಬಾಬಾ. ಜ್ಞಾನ ಮಾರ್ಗಕ್ಕ ಶಾಸ್ತ್ರ ಬಂತಾ ಹಿ ನಹಿ, ಜ್ಞಾನ ಮಾರ್ಗದ ಶಾಸ್ತ್ರ ಅಂತೂ ಯಾವುದು ಇಲ್ವೇ ಇಲ್ಲ ಇದು ಅಂತ ಹೇಳ್ತಾರೆ ಬಾಬಾ. बाप ही कल्प कल्प आकर बच्चों को नॉलेज देते हैं देवता पद के लिए. ಹಾಗಾದ್ರೆ ಬಾಬಾ ಅವರು ಕಲ್ಪ ಕಲ್ಪ ಬಂದು ನಾವು ಮಕ್ಕಳಿಗೆ ಏನ್ ಮಾಡ್ತಾ ಇದ್ರೆ ಈ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಯಾಕೆ, ದೇವತಾ ಪದವಿಯನ್ನ ಪಡೆಯಲು ಅಂತ ಹೇಳ್ತಾ ಇದ್ರೆ ಬಾಬಾ. ಬಾಪ್ ಪಢಾಯಿ ಪಡ್ತೆ ಹೈ ಫಿರ್ ಯಹ ಜ್ಞಾನ ಪ್ರಾಯಲೋಪ್ ಹೋ ಜಾತಾ ಹೈ. ಬಾಬಾ ನಮ್ಗೆ ಈ ಶಿಕ್ಷಣ ಈಗ ಕೊಡ್ತಾ ಇದ್ದಾರೆ, ನಂತರ ಇದೇನಾಗುತ್ತೆ, ಜ್ಞಾನ ಪ್ರಾಯಲೋಪ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಬಾಬಾ. सत्य में कोई शास्त्र होता नहीं क्योंकि वह है तो ಜ್ಞಾನ ಮಾರ್ಗ ಪ್ರಾರಬ್ಧ. ಬಾಬಾ ಹೇಳ್ತಾ ಇದ್ರೆ ಸತ್ಯಯುಗದಲ್ಲಿ ಯಾವುದೇ ಶಾಸ್ತ್ರಗಳಂತೂ ಇರುವುದಿಲ್ಲ, ಅಲ್ಲೇನಿರುತ್ತೆ, ಈ ನಮ್ಮ ಜ್ಞಾನ ಮಾರ್ಗದಲ್ಲಿ ಏನು ಮಾಡಿರ್ತೀವಲ್ಲ ಅದರ ಪ್ರಾರಬ್ಧ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಬಾಬಾ. 21 जन्म के लिए बेहद के बाप से बेहद का वर्षा मिलता है, पीछे फिर रावण का वर्षा मिलता है अल्पकाल के. ಬಾಬಾ ಹೇಳ್ತಾ ಇದ್ದಾರೆ ಇವಾಗ 21 ಜನ್ಮಗೋಸ್ಕರ ನಮ್ಗೆ ಏನ್ ಸಿಗ್ತಾ ಇದೆ, ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸೆ ಸಿಗ್ತಾ ಇದೆ ಅಂತ ಹೇಳ್ತಾರೆ ಬಾಬಾ. ನಂತರ ಏನಾಗುತ್ತೆ, ರಾವಣನ ಆಸೆ ಸಿಗುತ್ತೆ ಅಂತ ಹೇಳ್ತಾರೆ ಬಾಬಾ. ಹೇಳ್ತಾರೆ ರಾವಣದ್ದು ಕೂಡ ಏನಿದು ಅಲ್ಪ ಕಾಲಕ್ಕೋಸ್ಕರ ಅದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಜಿಸ್ಕೆ ಸನ್ಯಾಸಿ ಲೋಗ ಕಾಗವಿಷ್ಟ ಸಮಾನ್ ಸುಖ ಕಹತೆ ಹೇ. ಅದ್ರಗೋಸ್ಕರ ಸನ್ಯಾಸಿಗಳು ಅದಕ್ಕೇನಂತ ಹೇಳ್ಬಿಟ್ರು, ಅದಕ್ಕ ಆ ಸುಖಕ್ಕೆ ಕಾಗವಿಷ್ಟ ಸಮಾನವಾದ ಸುಖ ಅಂತ ಹೇಳ್ತಾ ಇದ್ದಾರೆ. दुख ही दुख है इनका नाम ही है दुखधाम है. ಬಾಬಾ ಹೇಳ್ತಾರೆ ಇಲ್ಲಿ ಇರೋದೇನಿದು ದುಃಖವೇ ದುಃಖ, ಆದ್ರಿಂದ ಇದಕ್ಕೇನಂತ ಹೇಳ್ತಾರೆ ದುಃಖಧಾಮ ಅಂತ. ಕಲಿಯುಗಕ್ಕೆ ಪೈಲೆ ಹೈ ದ್ವಾಪರ ಉಸ್ಕೋ ಕಹೆಂಗೆ ಸಮಿ ದುಃಖಧಾಮ್. ಬಾಬಾ ಹೇಳ್ತಾರೆ ಕಲಿಯುಗದ ಮೊದಲು ಏನಿತ್ತು, ದ್ವಾಪಾರ ಇತ್ತು, ಹಾಗಾದ್ರೆ ಆ ದ್ವಾಪಾರ ಯುಗ ಏನಂತ ಹೇಳ್ತಾರಂತೆ, ಸಮಿ ದುಃಖಧಾಮ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಬಾಬಾ. ಯಹ ಫೈನಲ್ ದುಃಖಧಾಮ್. ಹಾಗಾದ್ರೆ ಇವಾಗ ಇದೇನಿದು ಫೈನಲ್ ಅಂತ, ಅದು ಸೆಮಿ ಫೈನಲ್, ಇದು ಪೂರ್ತಿ ಫೈನಲ್, ಇದು ದುಃಖ ಇದು ಇವಾಗ ಅಂತ ಹೇಳ್ತಾ ಇದ್ರೆ ಬಾಬಾ. ಆತ್ಮ ಹಿ 84 ಜನ್ಮ ಲೇತಿ ಹೇ ನೀಚೆ ಉತರ್ತಿ ಹೇ. ಆತ್ಮನ ಏನ್ ಮಾಡುತ್ತೆ, 84 ಜನ್ಮವನ್ನು ತೆಗೆದುಕೊಳ್ತಾ ತಳಗಡೆ ಇಳಿತಾ ಬರುತ್ತೆ ಅಂತ ಹೇಳ್ತಾರೆ ಬಾಬಾ. ಬಾಪ್ ಸೀಡಿ ಚಢ ದೇತೆ ಹೇ ಕ್ಯೋಂಕಿ ಚಕ್ರಕೋ ಫಿರ್ನಾ ಜರೂರ್ ಹೈ. ಹಾಗಾದ್ರೆ ಬಾಬಾ ನಮ್ಮನ್ನ ಏನ್ ಮಾಡ್ತಾ ಇದಾರೆ ಇವಾಗ ಮತ್ತೆ ಮೇಲೆ ಏರಿಸ್ತಾ ಇದ್ದಾರೆ. ಯಾಕೆ, ಈ ಚಕ್ರ ಏನಾಗ್ಲೇಬೇಕು, ಸುತ್ತಾ ಇರ್ಲೇಬೇಕು ಇದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಹಿ ದುನಿಯಾತಿ ದೇವಿ ದೇವತಾಂಕ ರಾಜ್ಯತ. ಹೊಸ ಜಗತ್ತಿದ್ದಾಗ ಏನಿತ್ತದ ಅಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು ಅಂತ ಹೇಳ್ತಾ ಇದ್ದಾರೆ ಬಾಬಾ. ದುಃಖ ಕಾ ನಾಮ್ ನಿಶಾನ್ ನಹಿತಾ ಇಸ್ಲಾಯ್ ದಿಖಾತೆ ಹೇ ಶೇರ್ ಬಕರಿ ಇಕ್ಕಟ್ಟೆ ಜಲ್ ಪೀತೆ ಹೇ. ಬಾಬಾ ಹೇಳ್ತಾರೆ ಅಲ್ಲಿ ದುಃಖದ ನಾಮ್ ಹೆಸರು ಅಂದ್ರೆ ಹೆಸರು ಗುರುತು ಯಾವುದು ಅಲ್ಲಿ ಇರ್ಲಿಲ್ಲ, ಆದ್ರಿಂದ ಅಲ್ಲಿ ಏನ್ ತೋರಿಸ್ತಾರೆ, ಅಲ್ಲಿ ಹುಲಿ ಮತ್ತು ಹಸು ಅಂದ್ರೆ ಹುಲಿ ಮತ್ತು ಕುರಿ ಮೇಕೆ ಏನ್ ಮಾಡ್ತಿದ್ವು, ಒಟ್ಟಿಗೆ ನೀರು ಕುಡಿತಾ ಇದ್ದು ಅನ್ನುವಂತ ಚಿತ್ರವನ್ನ ತೋರಿಸ್ತಾರೆ ಅಂತ ಹೇಳ್ತಾರೆ ಬಾಬಾ. ವಹ ಹಿಂಸಾಕಿ ಕೊಯಿ ಬಾತ್ ನಹಿ ಹೇ. ಯಾಕೆಂದ್ರೆ ಅಲ್ಲಿ ಹಿಂಸೆ ಅನ್ನುವಂತ ಮಾತೆ ಅಲ್ಲಿ ಇರುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ ಕಹ ಜಾತಾ ಹೇ. ಯಾಕಂದ್ರೆ ಅಲ್ಲಿ ಏನಂತ ಹೇಳ್ತಾರೆ, ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ ಅಂತಾನೆ ಅಲ್ಲೇ ಹೇಳಲಾಗುತ್ತೆ ಅಂತ ಹೇಳ್ತಾರೆ ಬಾಬಾ. ಯಹ ಹಿಂಸಾ. ಹಾಗಾದ್ರೆ ಇಲ್ಲಿರೋದೇನಿದು ಹಿಂಸೆ, ಪಹಲಿ ಹಿಂಸಾ ಹೈ. ಹಾಗಾದ್ರೆ ಮೊಟ್ಟ ಮೊದಲು ಹಿಂಸೆ ಯಾವ್ದಿಲ್ಲಿ,
ಬಾಬಾ ಹೇಳ್ತಾ ಇದ್ರೆ ಕಾಮ ಕಟಾರಿ ನಡೆಸೋದು ಅಂತ ಹೇಳ್ತಾ ಇದ್ರೆ ಬಾಬಾ. ಸತ್ಯುಗ್ ಮೇ ವಿಕಾರಿ ಕೋಯಿ ಹೋತಾ ನಹಿ, ಸತ್ಯುಗದಲ್ಲಿ ಯಾವುದೇ ವಿಕಾರ ಅನ್ನೋದಲ್ಲಿ ಇರುವುದಿಲ್ಲ. ಉನೋಂಕೆ ತೋ ಮಹಿಮಾ ಗಾತೆ ಹೇ, ಲಕ್ಷ್ಮೀ ನಾರಾಯಣ ಕಿ ಮಹಿಮಾ ಗಾತೆ ನಾ ಆಪ್ ಸರ್ವಗುಣ ಸಂಪೂರ್ಣ ಸಂಪೂರ್ಣ ನಿರ್ವಿಕಾರಿ. ಬಾಬಾ ಹೇಳ್ತಿದ್ರೆ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಆ ದೇವತೆಗಳದ್ದು ಮಹಿಮೆ ಮಾಡ್ತಾರೆ, ಲಕ್ಷ್ಮೀನಾರಾಯಣರ ಮಹಿಮೆನ ಮಾಡ್ತೀರಲ್ವಾ ಅಂತ ಹೇಳ್ತಾರೆ. ಸರ್ವಗುಣ ಸಂಪೂರ್ಣ ಸಂಪೂರ್ಣ ನಿರ್ವಿಕಾರಿ ಅಂತ ಏನ್ ಮಾಡ್ತೀರಿ, ಮಹಿಮೆ ಮಾಡ್ತಾ ಇರ್ತಾರೆ. ಯಹ ಕಲಿಯುಗ ಹೈ ಐರನ್ ಏಜ್ಡ್ ವರ್ಲ್ಡ್. ಬಾಬಾ ಹೇಳ್ತೀರಿ ಇದು ಕಲಿಯುಗ, ಇವಾಗ ಇದು ಕಬ್ಬಿಣದ ಯುಗ ಆಗಿದೆ ಇದು ಅಂತ ಹೇಳ್ತಾರೆ ಬಾಬಾ. ಇನ್ಕೋ ಕೋಯಿ ಗೋಲ್ಡನ್ ಏಜ್ ತೋ ಕಹ ನ ಸಕೆ, ಈ ಕಲಿಯುಗಕ್ಕಂತೂ ಚಿನ್ನದ ಯುಗ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಡ್ರಾಮಾ ಹೇ ಐಸಾ ಬನಾ ಹುವಾ ಹೈ, ಬಾಬಾ ಹೇಳ್ತಾರೆ ನಾಟಕನೇ ಆ ರೀತಿ ಮಾಡಲ್ಪಟ್ಟಿದೆ ಇದು ಅಂತ ಹೇಳ್ತಾರೆ. ಸತ್ಯುಗ ಹೈ ಶಿವಾಲಯ, ಸತ್ಯುಗಕ್ಕೆ ಏನಂತ ಹೇಳ್ತಾರೆ ಅಂತೆ, ಶಿವಾಲಯ. ವಹ ಸಬ್ ಹೈ ಪಾವನ್ ಜಿನೋಕೆ ಚಿತ್ರ ಬಿ ಹೈ. ಬಾಬಾ ಹೇಳ್ತಿದ್ರೆ ಅಲ್ಲಿ ಎಲ್ಲರೂ ಪಾವನರಾಗಿರ್ತಾರೆ, ಆದ್ರಿಂದ ಏನ್ ಮಾಡ್ತಾರೆ, ಅವ್ರದ್ದೆಲ್ಲದು ಚಿತ್ರ ಇದೆ ಅಂತ ಹೇಳ್ತಿದ್ರೆ ಬಾಬಾ. ಶಿವಾಲಯ ಬನನೆ ವಾಲ ಶಿವ ಬಾಬಾ ಕಾ ಹಿ ಬಿ ಚಿತ್ರ ಹೈ. ಹಾಗಾದ್ರೆ ಶಿವಾಲಯವನ್ನು ಮಾಡೋರು ಯಾರು, ಶಿವ ಬಾಬಾ. ಆದ್ರಿಂದ ಶಿವ ಬಾಬಾ ಅವ್ರದ್ದು ಕೂಡ ಏನಿದೆ, ಚಿತ್ರ ಇದೆ ಅಂತ ಹೇಳ್ತಾ ಇದ್ರೆ ಬಾಬಾ. ಭಕ್ತಿ ಮಾರ್ಗ ಮೇ ಉನ್ಕೆ ಅನೇಕ ನಾಮ್ ದಿಯೇ ದಿಯೇ ಹೈ. ಆದ್ರೆ ಬಾಬಾ ಹೇಳ್ತಾ ಇದ್ದಾರೆ ಭಕ್ತಿ ಮಾರ್ಗದಲ್ಲಿ ಏನ್ ಮಾಡಿದ್ರು, ಶಿವ ಬಾಬಾ ಅವ್ರಿಗೆ ಅನೇಕ ಹೆಸರುಗಳನ್ನ ತೋರಿಸ್ತಾ ಇದ್ದಾರೆ, ಹೇಳ್ತಾ ಇರ್ತಾರೆ. ವಾಸ್ತವ ಮೇ ಹೈ ಏಕ್, ಆದ್ರೆ ವಾಸ್ತವದಲ್ಲಿ ಇರೋದು ಒಂದೇ ಹೆಸರು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯಾವುದು, ಶಿವ ಅನ್ನೋದು. ಬಾಪ್ ಅಪ್ನಾ ಶರೀರ ತೋ ಹೈ ನಹಿ, ಬಾಬಾ ಹೇಳ್ತಾರೆ ನನಗಂತೂ ನನ್ನದೇ ಆದ ಶರೀರ ಅಂತೂ ಇಲ್ವೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಖುದ್ ಕಹತೆ ಹೈ ಮುझे अपना परिचय देने वाला रचना के आदि मध्य अंत ಜ್ಞಾನ ಸುನನೆ ಆನಾ ಪಡ್ತಾ ಹೈ. ಬಾಬಾ ಹೇಳ್ತಾ ಇದ್ರೆ ನಾನಂತೂ ಏನ್ ಮಾಡ್ಬೇಕಾಗಿದೆ, ಎಲ್ಲರಿಗೂ ನನ್ನ ಪರಿಚಯ ಅಂತೂ ಇಲ್ಲ, ಆದ್ರೆ ನಾನೇ ಸ್ವತಃವಾಗಿ ಬಂದು ನನ್ನ ಪರಿಚಯವನ್ನು ಕೊಟ್ಟು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಬರ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ರೆ ಬಾಬಾ. ಮುझे ಆಕರ್ ತುಮಾರಿ ಸರ್ವಿಸ್ ಕರ್ನಿ ಹೋತಿ ಹೈ, ಬಾಬಾ ಹೇಳ್ತಾರೆ ನಾನ್ ಬಂದು ನಿಮ್ಮ ಸೇವೆಯನ್ನ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ರೆ ಬಾಬಾ. ತುಮ್ಹಿ ಮುझे ಬುಲಾತೆ ಹೋ ಹೈ ಪತಿತ ಪಾವನವೋ, ಯಾಕಂದ್ರೆ ನೀವೇ ನನ್ನ ಕರಿತಾ ಬಂದ್ರಿ ಏನಂತ, ಪತಿತ ಪಾವನ ಬಾ ಅಂತಂದು. ಸತ್ಯುಗ ಮೇ ನಹಿ ಬುಲಾತೆ ಹೋ, ಸತ್ಯುಗದಲ್ಲಿ ನೀವು ನನ್ನನ್ನ ಕರೆಯುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಇಸ್ ಸಮಯ ಸಬ್ ಬುಲಾತೆ ಹೈ ಕ್ಯೋಂಕಿ ವಿನಾಶ ಸಾಮ್ನೆ ಕಡಾ ಹೈ. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ಎಲ್ಲರೂ ನನ್ನ ಕರಿತೀರಿ ಅಂತ ಹೇಳ್ತಾರೆ ಬಾಬಾ. ಯಾಕೆ, ವಿನಾಶ ಎದುರುಗಡೆಗೆ ನಿಂತಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಭಾರತ್ ವಾಸಿ ಜಾನ್ತೆ ಹೈ ಯಹ ವಹಿ ಮಹಾಭಾರತ್ ಲಡಾಯಿ ಹೈ. ಹಾಗಾದ್ರೆ ಭಾರತ ವಾಸಿಗಳು ತಿಳಿದುಕೊಂಡಿದ್ದಾರಲ್ವಾ, ಇವಾಗ ಮುಂದೆ ಇರೋದು ಯುದ್ಧ ಅದೇ ಮಹಾಭಾರತ ಯುದ್ಧ ಅದು ಅಂತ ಹೇಳ್ತಾರೆ ಬಾಬಾ. ಫಿರ್ ಆದಿ ಸನಾತನ್ ದೇವಿ ದೇವತಾ ಧರ್ಮ ಕಿ ಸ್ಥಾಪನಾ ಹೋತಿ ಹೈ. ಆ ಮಹಾಭಾರಿ ಯುದ್ಧ ಆದ್ಮೇಲೆ ನಂತರ ಏನಾಗುತ್ತೆ, ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗತ್ತೆ ಅಂತ ಹೇಳ್ತಾರೆ. ಬಾಪ್ ಬಿ ಕಹತೆ ಹೈ ಮೈ ರಾಜಾओं का ರಾಜಾ ಬನಾನೆ ಆಯಾ ಹೂಂ. ಬಾಬಾ ಹೇಳ್ತಾರೆ ನಾನು ನಿಮ್ಮನ್ನ ಏನ್ ಮಾಡಕ್ ಬಂದಿದ್ದೀನಿ, ರಾಜರನ್ನಾಗಿ ಮಾಡ್ಲಿಕ್ಕೆ ನಾನು ಬಂದಿರೋದು ಅಂತ ಹೇಳ್ತಾರೆ. ಆಜ್ ಕಲ್ತೋ ಮಹಾರಾಜ ಬಾದಶಾಹ ಆದಿ ಹೈ ನಹಿ. ಇವಾಗ ನೋಡ್ರಿ ಯಾವ್ದು ಮಹಾರಾಜ ಚಕ್ರವರ್ತಿ ಅನ್ನೋ ಯಾರು ಇಲ್ಲಿ ಆ ರೀತಿ ಯಾರು ಇಲ್ಲ ಅಂತ ಹೇಳ್ತಾರೆ. ಅಭಿತೋ ಪ್ರಜಾ ಪರ್ ರಾಜ್ ಹೈ, ಇವಾಗ ಏನಿದೆ ಇದು ಪ್ರಜೆಗಳ ಮೇಲೆ ಪ್ರಜಾ ರಾಜ್ಯ ಅಂತ ಹೇಳ್ತಾರೆ. ಬಚ್ಚೆ ಸಮಸ್ಯೆ ಹೈ ಹಮ ಭಾರತವಾಸಿ ಸಾಲ್ವೆಂಟ್ ತೇ ಹೀರೆ ಜವಾಹರ್ ಕೆ ಮಹಲ್ ಮೇ ತೇ. ಬಾಬಾ ಹೇಳ್ತಿದ್ರೆ ನಿಮ್ ಮಕ್ಳು ತಿಳ್ಕೊಂಡಿದ್ದೀರಿ, ನಾವು ಭಾರತವಾಸಿಗಳು ಮೊದಲು ಏನಾಗಿದ್ವಿ, ಸಾಲ್ವೆಂಟ್ ಆಗಿದ್ವಿ. ಮತ್ತೆ ನಮ್ದಲ್ಲಿ ಮನೆಗಳು ಯಾರಿದ್ದು, ಇದು ವಜ್ರ ವೈಡೂರ್ಯಗಳಂತ ಕೂಡಿರುವಂತ ಮನೆ ಇತ್ತು, ಅಲ್ಲಿ ಮಹಲ್ ಇತ್ತು ಅಂತ ಹೇಳ್ತಾರೆ ಬಾಬಾ. ನಹಿ ದುನಿಯಾ ಥಿ ಫಿರ್ ನಹಿ ಹಿ ಪುರಾನಿ ಬನಿ ಹೈ. ಬಾಬಾ ಹೇಳ್ತಾರೆ ಹೊಸ ಜಗತ್ತಿತ್ತು, ಪುನಃ ಅದೇ ಏನಾಗುತ್ತೆ, ಹಳೇದಾಗತ್ತೆ ಅಂತ ಹೇಳ್ತಾರೆ. ಹರ್ ಚೀಜ್ ಪುರಾನಿ ತೋ ಹೋತಿ ಹಿ ಹೈ. ಬಾಬಾ ಹೇಳ್ತಾರೆ ಪ್ರತಿಯೊಂದು ವಸ್ತು ಕೂಡ ಏನಾಗ್ಲೇಬೇಕು, ಹಳೇದಾಗ್ಲೇಬೇಕು ಅಂತ ಹೇಳ್ತಾರೆ ಬಾಬಾ. ಜೈಸೆ ಮಕಾನ್ ನಯಾ ಬನಾಯ बनते हैं फिर आखिरी तो आयु कम होती जाएगी. ಬಾಬಾ ಹೇಳ್ತಾರೆ ಹೇಗೆ ಒಂದು ಮನೆ ಕಟ್ತೀವಿ, ಮೊದಲು ಅದೇನಿರುತ್ತೆ ಹೊಸದಾಗಿರುತ್ತೆ, ನಂತರ ಅದು ಕೂಡ ಏನಾಗ್ತಾ ಬರುತ್ತೆ, ಅದರ ಆಯುಷ್ಯ ಕೂಡ ಕಡಿಮೆ ಆಗ್ತಾನೆ ಬರ್ತಲ್ವಾ ಅಂತ ಹೇಳ್ತಿದ್ರೆ ಬಾಬಾ. ಕಹಾ ಜಾಯೇಗಾ ನಯಾ ಹೈ ಯಹ ಆಧಾ ಪುರಾಣ ಹೈ ಯಹ ಮಧ್ಯಮ ಹೈ. ಹೇಳ್ತಾರಲ್ವಾ ಇದು ಮೊದಲು ಹೊಸದಿತ್ತು, ಇವಾಗ ಇದು ಹಳೇದಾಗಿದೆ, ಇವಾಗ ಇದು ಮಧ್ಯಮದಾಗಿದೆ ಅಂತ ಏನ್ ಮಾಡ್ತಾರೆ, ಮನೆ ಬಗ್ಗೆ ಹೇಳ್ತಾ ಬರ್ತಾರೆ. ಹರ್ ಏಕ್ ಚೀಜ್ ಸತೋ ರಜೋ ತಮೋ ಹೋತೆ ಹೈ. ಯಾಕಂದ್ರೆ ಪ್ರತಿಯೊಂದು ವಸ್ತು ಕೂಡ ಏನಾಗ್ಲೇಬೇಕು, ಸತೋ ರಜೋ ತಮೋದಲ್ಲಿ
ಬರ್ಲೇಬೇಕು ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಭಗವಾನ್ ವಾಚ್ ಐನಾ, ಯಾಕೆಂದ್ರೆ ಇದೇನಾಗಿದೆ, ಇದು ಭಗವಾನ್ ವಾಚ್ ಆಗಿದೆ. ಭಗವಾನ್ ಮಾನ ಭಗವಾನ್, ಭಗವಂತ ಅಂದ್ರೇನೆ ಭಗವಂತ ಅಂತ ಹೇಳ್ತಾರೆ. ಭಗವಾನ್ ಕಿಸಿಕೋ ಕಹ ಜಾತಾ ಹೈ ಯಹ ಭಿ ನಹಿ ಜಾನ್ತೆ ಹೈ. ಭಗವಂತ ಅಂತ ಯಾರಿಗೆ ಹೇಳ್ತಾರೆ ಇದು ಕೂಡ ಯಾರಿಗೂ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ರಾಜ ರಾಣಿ ಹೈ ನಹಿ, ಇವಾಗ ರಾಜ ರಾಣಿ ಕೂಡ ಯಾರು ಇಲ್ಲ ಅಂತ ಹೇಳ್ತಾರೆ. ಯಹ प्रेसिडेंट, प्राइम मिनिस्टर और उनके 13 मिनिस्टर सत्युग में थे, यथा राजा रानी तथा प्रजा, फर्क तो बाप ने बताया है. ಬಾಬಾ ಹೇಳ್ತಾ ಇದ್ದಾರೆ ಇವಾಗಂತರೂ ಯಾರು ಇಲ್ಲಿ ರಾಜ ರಾಣಿ ಇಲ್ಲ, ಇಲ್ಲಿರೋದು ಯಾರು ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟ್ರು ಈ ರೀತಿ ಎಲ್ಲ ಇದ್ದಾರೆ ಅಂತ ಹೇಳ್ತಾರೆ. ಸತ್ಯುಗದಲ್ಲಿ ಏನಿರ್ತಾರೆ, ಯಾವ ರೀತಿ ರಾಜ ರಾಣಿ ಇರ್ತಾರೋ ಅದೇ ರೀತಿಯಾಗಿ ಪ್ರಜೆಗಳು ಇರ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಇವೆಲ್ಲರ ವ್ಯತ್ಯಾಸವನ್ನ ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. सतयुग के जो मालिक है उन्हें के मिनिस्टर ಅಡ್ವೈಸರ್ ಹೋತೆ ನಹಿ, ದರ್ಕಾರ್ ಹಿ ನಹಿ. ಬಾಬಾ ಹೇಳ್ತಿದ್ರೆ ಸತ್ಯುಗದಲ್ಲಿ ಏನು ಮಾಲೀಕರಾಗಿರ್ತಾರಲ್ವಾ, ಅಲ್ಲೇ ಮಾಲೀಕರಾದಾಗ ಅವ್ರಿಗೆ ಯಾವುದೇ ಮಿನಿಸ್ಟರ್ ಅಥವಾ ಅಡ್ವೈಸರ್ ಅಂದ್ರೆ ಸಲಹೆಗಾರರು, ಮಂತ್ರಿ ಅಂತವ್ರು ಯಾರು ಅಲ್ಲಿ ಬೇಕಾಗುದಿಲ್ಲ ಅಂತ ಹೇಳ್ತಾರೆ. इस समय ही शिव बाबा के ताकत प्राप्त कर वह पद पाते हैं. ಯಾಕೆ ಬೇಕಿಲ್ಲ ನಮ್ಗೆ ಅಲ್ಲಿ, ಬಾಬಾ ಹೇಳ್ತಾ ಇದ್ದಾರೆ ಈ ಸಮಯದಲ್ಲೇನೆ ಬಾಬಾ ನಮ್ಗೆ ಏನ್ ಮಾಡ್ತಾ ಇದ್ದಾರೆ, ಶಕ್ತಿಯನ್ನ ಕೊಟ್ಟು ಆ ಪ್ರಾಪ್ತಿಯನ್ನ ಮಾಡಿ ಆ ಪದವಿಯನ್ನು ಪಡ್ಕೊಳ್ಳಿಕ್ಕೆ ನಮ್ಗೆಲ್ಲ ಪ್ರಾಪ್ತಿ ಮಾಡ್ಸಿರ್ತಾರೆ. ಹೀಗಾಗಿ ನಾವು ಇನ್ನೊಬ್ಬರ ಸಲಹೆ ತಗೊಂಡು ನಾವು ಅಲ್ಲಿ ಕೆಲಸ ಮಾಡುವಂತದ್ದಲ್ಲಿ ಇರುವುದಿಲ್ಲ ಅಲ್ಲಿ ಅಂತ ಹೇಳ್ತಾರೆ ಬಾಬಾ. इस समय बाप से ऊंच राय मिलती है, जिससे ऊंच पद पाते हैं, फिर कोई से राय लेंगे नहीं. ಬಾಬಾ ಹೇಳ್ತಾ ಇದ್ರೆ ಈ ಸಮಯದಲ್ಲಿನೇ ಬಾಬಾ ನಮ್ಗೆ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಇದರಿಂದನೇ ನಾವೇನಾಗ್ತೀವಿ, ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ತೀವಿ. ಪುನಃ ಮುಂದೆ ನಮ್ಗೆ ಅಲ್ಲಿ ಯಾರದ ಸಲಹೆಯನ್ನು ತೆಗೆದುಕೊಳ್ಳುವಂತ ಅವಶ್ಯಕತೆ ಅಲ್ಲಿ ಇರುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಇಲ್ಲಿ ಸತ್ಯುಗದಲ್ಲಿ ಹೇಳ್ತಾರೆ ವಹ ವಜೀರ್ ಹೋತೆ ನಹಿ, ವಜೀರ್ ತಬ್ ಹೋತೆ ಹೈ ತಬ್ ವಾಮ ಮಾರ್ಗ ಮೇ ಜಾತೆ ಹೈ. ಬಾಬಾ ಹೇಳ್ತಾರೆ ಅಲ್ಲಿ ಯಾರೇ ಮಂತ್ರಿ, ಸಲಹೆ ಕೊಡುವಂತ ಮಂತ್ರಿ ಇರುವುದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಮಂತ್ರಿ ಯಾವಾಗ ಬೇಕಾಗತ್ತೆ, ಬಾಬಾ ಹೇಳ್ತಾರೆ ಯಾವಾಗ ಮಂತ್ರಿ ಬೇಕು ಅಂತಂದ್ರೆ ಯಾವಾಗ ವಾಮ ಮಾರ್ಗದಲ್ಲಿ ಹೋಗ್ತೀವಿ ಅವಾಗ ಏನ್ ಮಾಡ್ಬೇಕಾಗತ್ತೆ, ಸಲಹೆಯನ್ನು ತೆಗೆದುಕೊಳ್ಳಿಕ್ಕೆ ಅಲ್ಲಿ ಒಂದು ಮಂತ್ರಿ ಬೇಕಾಗತ್ತೆ ಅಂತ ಹೇಳ್ತಾರೆ. ಅಕಲ್ ಛಟ್ ಹೋ ಜಾತೆ ಹೈ. ಬಾಬಾ ಹೇಳ್ತಾ ಇದ್ರೆ ಬುದ್ಧಿ ಅಂದ್ರೆ ಇವಾಗ ಯಾವ್ದೇ ಕೆಲ್ಸಕ್ಕೆ ಅಲ್ಲಿ ಬರುದಿಲ್ಲ, ಅವಾಗ ಏನ್ ಮಾಡ್ಬೇಕಾಗುತ್ತೆ, ಮಂತ್ರಿಯನ್ನ ತೆಗೆದುಕೊಳ್ತಾರೆ ಅಂತ ಹೇಳ್ತಾರೆ ಬಾಬಾ. ಮೂಲ ಬಾತ್ ಹೈ ವಿಕಾರಕ್ಕೆ. ಬಾಬಾ ಹೇಳ್ತಾ ಇದ್ರೆ ಮೂಲ ಮಾತು ಅಂತಂದ್ರೇನೆ ವಿಕಾರದ್ದು ಅಂತ ಹೇಳ್ತಾರೆ ಬಾಬಾ. देह अभिमान से ही विकार पैदा होते हैं, उसमें काम है नंबर 1. ಬಾಬಾ ಹೇಳ್ತಾರೆ ದೇಹಾಭಿಮಾನದಲ್ಲಿ ಬರೋದ್ರಿಂದನೇ ಏನಾಗುತ್ತೆ, ವಿಕಾರಗಳು ಹುಟ್ಟಿಕೊಳ್ತಾವು ಅಂತ ಹೇಳ್ತಿದ್ರೆ ಬಾಬಾ. ಅದರಲ್ಲಿ ನಂಬರ್ 1 ಕಾಮ್ ಅನ್ನೋದು ನಂಬರ್ 1 ಆಗಿದೆ ಅಂತ ಹೇಳ್ತಾರೆ ಬಾಬಾ. ಬಾಪ್ कहते हैं यह काम महाशत्रु है, उन पर जीत पानी है. ಹಾಗಾದ್ರೆ ಬಾಬಾ ಹೇಳ್ತಾ ಇದ್ದಾರೆ ಈ ಕಾಮ್ ಅನ್ನೋದೇನಾಗಿದೆ, ನಮ್ಗೆ ಮಹಾಶತ್ರು ಆಗಿದೆ, ಇದರ ಮೇಲೆ ನಾವೇನಾಗ್ಬೇಕು, ಇವಾಗ ವಿಜಯಿಗಳಾಗ್ಬೇಕು. बाप ने बहुत बार समझाया है अपने को आत्मा समझो. ಹಾಗಿದ್ರೆ ಬಾಬಾ ಅವರು ಅನೇಕ ಬಾರಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಏನಂತ, ನಮ್ಮನ್ನ ನಾವು ಆತ್ಮ ಅಂತ ತಿಳ್ಕೊಳ್ಳೋದು ಅಂತ ಹೇಳ್ತಾರೆ. ಅಚ್ಚೆ ವಾ ಬೂರೆ ಸಂಸ್ಕಾರ ಆತ್ಮ ಮೇ ಹಿ ಹೋತೆ ಹೇ. ಬಾಬಾ ಹೇಳ್ತಾ ಇದ್ದಾರೆ ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಎರಡು ಸಂಸ್ಕಾರ ಎಲ್ಲಿರುತ್ತೆ, ಆತ್ಮದಲ್ಲೇನೆ ಇರುತ್ತೆ ಅದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯಹಿ ಕರ್ಮ ಕಾ ಕೂಟ್ನಾ ಹೋತಾ ಹೇ, ಸತ್ಯುಗ್ ಮೇ ನಹಿ. ಬಾಬಾ ಹೇಳ್ತಿದ್ರೆ ಇದೆಲ್ಲ ಏನಾಯ್ತು, ಇದು ನಮ್ಮ ಕರ್ಮ ನಮ್ನ ಇವಾಗ ಇಲ್ಲಿ ಇಂತ ಇರುತ್ತೆ ಇದು ಅಂತ ಹೇಳ್ತಿದ್ರೆ ಬಾಬಾ. ಸತ್ಯುಗದಲ್ಲಿ ಈ ರೀತಿ ಇರುವುದಿಲ್ಲ ಅದು ಅಂತ ಹೇಳ್ತಾರೆ ಬಾಬಾ. ವಹೈ ಸುಖಧಾಮ್, ಅದೇನಾಗಿದೆ ಅದು ಸುಖಧಾಮ ಅದು ಅಂತ ಹೇಳ್ತಾರೆ. ಬಾಪ್ ಆಕರ್ ತುಮ್ ಬಚ್ಚೋಂ ಕೋ ಸುಖಧಾಮ್ ಶಾಂತಿಧಾಮ್ ಕಾ ವಾಸಿ ಬನಾತೆ ಹೇ. ಹಾಗಾದ್ರೆ ಬಾಬಾನೇ ಬಂದು ಇವಾಗ ನಮ್ಮನ್ನ ಸುಖಧಾಮ ಶಾಂತಿಧಾಮದ ವಾಸಿಗಳನ್ನಾಗಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಾಪ್ ಡೈರೆಕ್ಟ್ ಆತ್ಮವಸೆ ಬಾತ್ ಕರ್ತೆ ಹೇ. ಬಾಬಾ ಹೇಳ್ತಾರೆ ನಾನಂತರ ಏನ್ ಮಾಡ್ತೀನಿ, ಡೈರೆಕ್ಟ್ ಆತ್ಮದ ಜೊತೆಗೇನೆ ನಾನ್ ಮಾತನಾಡೋದು ಅಂತ ಹೇಳ್ತಿದ್ರೆ ಬಾಬಾ. ಸಬ್ಕೋ ಕರ್ತೆ ಹೇ ಆತ್ಮ ನಿಶ್ಚಯ ಬುದ್ಧಿ ಹೋ ಬೈಟೋ ದೇಹ ಅಭಿಮಾನ್ ಚೋಡೋ. ಆದ್ರಿಂದ ಬಾಬಾ ಹೇಳ್ತಾ ಇದ್ರಿ ಇಲ್ಲಿ ಎಲ್ಲರೂ ಏನಂತ ಕೂತ್ಕೊಳ್ರಿ, ನಮ್ಮನ್ನು ಆತ್ಮ ಅಂತ ನಿಶ್ಚಯ ಬುದ್ಧಿಯವರಾಗಿಲಿ ನೀವು ಕೂತ್ಕೊಳ್ರಿ ಅಂತ ಹೇಳ್ತಿದ್ರಿ ಬಾಬಾ. ದೇಹಾಭಿಮಾನವನ್ನ ಬಿಟ್ಟು ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯಹ ದೇವ ಯಹ ದೇಹ ವಿನಾಶಿ ಹೇ ತುಮ್ ಅವಿನಾಶಿ ಆತ್ಮ ಹೋ. ಬಾಬಾ ಹೇಳ್ತಾರೆ ಈ ದೇಹ ಅನ್ನೋದೇನಾಗಿದೆ, ಇದು ವಿನಾಶಿ ಆಗಿದೆ, ಆತ್ಮ ಅನ್ನೋದೇನಾಗಿದೆ, ಇದು ಅವಿನಾಶಿ ಆಗಿದೆ ಅಂತ ಹೇಳ್ತಾರೆ. ಯಹ ಜ್ಞಾನ ಅವ್ರ ಕೊಯ್ಮೆ ಹೈ ನಹಿ. ಹಾಗಾದ್ರೆ ಈ ಜ್ಞಾನ ಅಂತೂ ಮತ್ತೆ ನಮ್ಮನ್ನು ಬಿಟ್ರೆ ಇನ್ನು ಬೇರೆ ಯಾರಲ್ಲಿ ಕೂಡ ಈ ಜ್ಞಾನ ಇಲ್ವೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಜ್ಞಾನ ಕ ಪತಃ ನ ಹೋನೆ ಕೆ ಕಾರಣ ಭಕ್ತಿ ಕೋ ಹಿ ಜ್ಞಾನ ಸಮझ लिया है.
ಜ್ಞಾನ ಅಂತ ಅನ್ನೋದು ಗೊತ್ತೇ ಇಲ್ಲದ ಕಾರಣ ಭಕ್ತಿನೇ ಏನಂತ ಹೇಳ್ಬಿಟ್ಟಾರ ಅವರು, ಭಕ್ತಿ ಮಾಡೋದಕ್ಕೇನೆ ಜ್ಞಾನ ಅಂತ ಅವರು ಹೇಳ್ತಾ ಬಂದ್ರು ಅಂತ ಹೇಳ್ತಾರೆ. अब तुम बच्चे समझते हो भक्ति अलग है ज्ञान से तो सद्गति होती है. ಹಾಗಾದ್ರೆ ಬಾಬಾ ಹೇಳ್ತಾರೆ ನೀವು ಮಕ್ಕಳು ಇವಾಗ ತಿಳ್ಕೊಂಡಿದ್ದೀರಿ ಭಕ್ತಿನೇ ಬೇರೆ ಆಗಿದೆ ಅಂತ ಹೇಳ್ತಾರೆ, ಆದ್ರೆ ಜ್ಞಾನದಿಂದ ನಮ್ಗೇನಾಗುತ್ತೆ सदगति आगते ಅಂತ ಹೇಳ್ತಾರೆ ಬಾಬಾ. भक्ति का सुख है अल्प काल के लिए क्योंकि पाप आत्मा बन जाते हैं विकार में चले जाते हैं. ಬಾಬಾ ಹೇಳ್ತಾರೆ ಭಕ್ತಿದು ಸುಖ ಇದೆ ಅಂತ ಹೇಳ್ತಾರೆ, ಅದು ಎಷ್ಟು ಅಲ್ಪ ಕಾಲದಗೋಸ್ಕರ ಅಂತ ಹೇಳ್ತಾರೆ. ಆದ್ರಿಂದ ಬಾಬಾ ಹೇಳ್ತಾ ಇದ್ರೆ ನೀವು ಎಲ್ಲ ಪಾಪಾತ್ಮಗಳಾಗ್ತಾ ಬಂದ್ರಿ, ವಿಕಾರದಲ್ಲಿ ಹೋಗ್ತಾ ಬಂದ್ರಿ ಅಂತ ಹೇಳ್ತಾರೆ ಬಾಬಾ. आधा कल्प के लिए बेहद का वर्षा मिला है वह पूरा हो गया. ಬಾಬಾ ಹೇಳ್ತಾರೆ ಅರ್ಧ ಕಲ್ಪದಗೋಸ್ಕರ ನೀವೇನ್ ಮಾಡ್ತಾ ಬಂದ್ರಿ, ಆಸ್ತಿನ ತೆಗೆದುಕೊಂಡ್ರಿ, ಇವಾಗ ಅದೇನಾಗಿದೆ ಅದು ಪೂರ್ಣ ಆಯ್ತು ಅಂತ ಹೇಳ್ತಾರೆ. अब फिर बाप वर्षा देने आए हैं जिसमें पवित्रता सुख शांति सब मिल जाते हैं. ಇವಾಗ ಅದು ಪೂರ್ಣ ಆಯ್ತು ಅಂತ ಅಂದ್ಮೇಲೆ ಬಾಬಾ ಇವಾಗ ಪುನಃ ನಾನ್ ನಿಮ್ಗೆ ಆಸೆಯನ್ನು ಕೊಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಅದ್ರಲ್ಲಿ ಏನಿರುತ್ತೆ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. बच्चे तुम जानते हो यह पुरानी दुनिया तो कब्रिस्तान बननी है. ಬಾಬಾ ಹೇಳ್ತಾರೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಈ ಹಳೆ ಜಗತ್ತು ಏನಾಗ್ಲಿದೆ ಇವಾಗ ಸ್ಮಶಾನವಾಗ್ಲಿದೆ ಅಂತ. अब इस कब्रिस्तान से दिल हटाए परिस्तान नहीं दुनिया से ममत्व लगाओ. ಬಾಬಾ ಹೇಳ್ತಾ ಇದ್ರು ಹಾಗಾದ್ರೆ ಈ ಹಳೆಯ ಕಬ್ರಿಸ್ತಾನದಿಂದ ಈ ಸ್ಮಶಾನದಿಂದ ನಮ್ಮ ಮನಸ್ಸನ್ನ ತೆಗೆದು ಪರಿಸ್ಥಾನದರ ಜೊತೆಗೆ ನಾವು ಹೊಸ ಜಗತ್ತಿನ ಜೊತೆಗೆ ನಮ್ಮ ಮಮತ್ವ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. जैसे लौकिक बाप नया मकान बनाते हैं तो बच्चों को बुद्धियोग पुराने मकान से निकल नए मकान में लग जाता है. ಬಾಬಾ ಹೇಳ್ತಾ ಇದ್ರೆ ಹೇಗೆ ಅಂತಂದ್ರೆ, ಹೇಗೆ ತಂದೆ ಇವಾಗ ಲೌಕಿಕ ತಂದೆ ಮನೆ ಕಟ್ತಾ ಇದಾರೆ ಅಂತಂದ್ರೆ ನಮ್ಮ ಬುದ್ಧಿ ಎಲ್ಲ ಇಲ್ಲಿರುತ್ತೆ ಹೊಸ ಮನೆ ಹತ್ರ ಇರುತ್ತೆ, ಹಳೆ ಮನೆ ಹತ್ರದ ಏನ್ ಮಾಡ್ಬಿಡ್ತೀರಿ ನೀವು ಬುದ್ಧಿಯನ್ನ ತೆಗೆದು ಬಿಡ್ತೀರಲ್ವಾ ಅಂತ ಹೇಳ್ತಾ ಇದ್ರೆ ಬಾಬಾ. ऑफिस में बैठा होगा तो अभी बुद्धि नए मकान में ही होगी. ಬಾಬಾ ಹೇಳ್ತಾರೆ ಆಫೀಸ್ ನಲ್ಲಿ ಕೂತ್ಕೊಂಡ್ರು ಕೂಡ ನಿಮ್ಮ ಬುದ್ಧಿ ಏನಿರುತ್ತೆ ಮನೆ ಆ ರೀತಿ ಕಟ್ಬೇಕು, ಮನೆ ಆ ರೀತಿ ಈ ರೀತಿ ಅಂತ ಹೊಸ ಮನೆ ಹತ್ರನೇ ಇರುತ್ತೆ ನಿಮ್ದು ಅಂತ ಹೇಳ್ತಾರೆ ಬಾಬಾ. ವಹೈ ಹದ್ ಕಿ ಬಾತ್. ಬಾಬಾ ಹೇಳ್ತಾರೆ ಅದು ಹದ್ದಿನ ಮಾತದು ಅಂತ ಹೇಳ್ತಾರೆ ಬಾಬಾ. ಬೇಹದ್ ಕ ಬಾಪ್ ತೋ ನಯಿ ದುನಿಯಾ ಸ್ವರ್ಗ ರಚ ರಹೆ ಹೈ. ಹಾಗಾದ್ರೆ ಬೇಹದ್ದಿನ ತಂದೆ ಹೊಸ ಜಗತ್ತು ಹೊಸ ಸ್ವರ್ಗವನ್ನ ಏನ್ ಮಾಡ್ತಾ ಇದ್ರೆ ಇವಾಗ ರಚನೆ ಮಾಡ್ತಾ ಇದ್ದಾರೆ. कहते हैं अब पुरानी दुनिया से संबंध तोड़ एक मुझे बाप से जोड़ो. ಹಾಗಿದ್ರೆ ಬಾಬಾ ಹೇಳ್ತಾ ಇದ್ರೆ ಈ ಹಳೆ ಜಗತ್ತಿನ ಜೊತೆಗೆ ನಿಮ್ಮ ಸಂಬಂಧವನ್ನ ಬಿಟ್ಟು ನನ್ನ ಜೊತೆಗೆ ಏನ್ ಮಾಡ್ರಿ ಸಂಬಂಧವನ್ನ ಜೋಡಿಸ್ರಿ ಅಂತ ಹೇಳ್ತಾರೆ ಬಾಬಾ. ತುಮಾರೆ ಲಿಯೇ ನಹಿ ದುನಿಯಾ ಸ್ವರ್ಗ ಸ್ಥಾಪನಾ ಕರ್ನೆ ಆಯಾ ಹೂಂ. ಬಾಬಾ ಹೇಳ್ತಾರೆ ನಿಮಗೋಸ್ಕರ ನಾನು ಏನ್ ಮಾಡಕ್ ಬಂದಿದ್ದೀನಿ ಹೊಸ ಜಗತ್ತು ಸ್ವರ್ಗವನ್ನ ಸ್ಥಾಪನೆ ಮಾಡ್ಲಿಕ್ಕೆ ನಾನು ಬಂದಿರೋದು ಅಂತ ಹೇಳ್ತಾರೆ ಬಾಬಾ. अब यह सारी पुरानी दुनिया इस रुद्र ज्ञान यज्ञ में स्वाह होनी है. ಹಾಗಾದ್ರೆ ಬಾಬಾ ಹೇಳ್ತಾರೆ ಈ ಇಡೀ ಹಳೆಯ ಜಗತ್ತು ಏನಿದೆ ಅಲ್ವಾ ಈ ರುದ್ರ ಜ್ಞಾನ ಯಜ್ಞದಲ್ಲಿ ಏನಾಗುತ್ತೆ ಅದು ಸ್ವಾಹ ಆಗಲಿದೆ ಅಂತ ಹೇಳ್ತಾರೆ. यह सारा झाड़ तमो प्रधान जड़ी भूत हो गया है. ಬಾಬಾ ಹೇಳ್ತಾರೆ ಇವಾಗ ಇದು ಏನು ವೃಕ್ಷ ಇದೆ ಅಲ್ವಾ ಇದೇನಾಗಿದೆ ಸಂಪೂರ್ಣ ಜಡಿಭೂತ ಆಗ್ಬಿಟ್ಟಿದೆ ಇದು ಅಂತ ಹೇಳ್ತಾರೆ. अब फिर नया बनता है. ಇವಾಗ ಪುನಃ ಏನಾಗ್ತಾ ಇದೆ ಇವಾಗ ಇದು ಹೊಸದಾಗ್ತಾ ಇದೆ. तो बाप समझाते हैं यह नई दुनिया की बातें. ಹಾಗಾದ್ರೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಾನೆಲ್ಲ ಹೇಳೋದು ಯಾವುದು ಹೊಸ ರಾಜ್ಯದ ಹೊಸ ಜಗತ್ತಿನ ಮಾತು ಅಂತ ಹೇಳ್ತಾರೆ. जैसे मनुष्य बीमारी में भी होपलेस हो जाते हैं ना समझते हैं इनका बचना मुश्किल है. ಬಾಬಾ ಹೇಳ್ತಾ ಇದ್ರೆ ಹೇಗೆ ಮನುಷ್ಯರು ಕಾಯಿಲೆ ಬಂದಾಗ ಏನಾಗ್ಬಿಡ್ತಾರಂತೆ ಹೋಪ್ಲೆಸ್ ಆಗ್ಬಿಡ್ತಾರೆ, ಯಾವ್ದು ಭರವಸೆ ಇಲ್ಲ, ಯಾಕೆ ಇದರಿಂದ ನಾವು ಬದುಕ್ತವೋ ಇಲ್ಲವೋ ಸಾಯ್ತವೋ ಏನ್ ಮಾಡ್ತೀವೋ ಅಂತ ಏನಾಗ್ಬಿಡ್ತಾರೆ ಭರವಸೆ ಇಲ್ಲದವರಾಗ್ಬಿಡ್ತಾರೆ ಅಂತ ಹೇಳ್ತಾರೆ. ವೈಸೆ ದುನಿಯಾ ಬಿ ಅಬ್ ಹೋಪ್ಲೆಸ್ ಐ. ಅದೇ ರೀತಿಯಾಗಿ ಈ ಜಗತ್ತು ಕೂಡ ಏನಾಗ್ಬಿಟ್ಟಿದೆ ಇವಾಗ ಇದು ಹೋಪ್ಲೆಸ್ ಆಗ್ಬಿಟ್ಟಿದೆ ಇರ್ಲಿ ಅಂತ ಹೇಳ್ತಾರೆ ಬಾಬಾ. ಕಬ್ರಿಸ್ತಾನ್ ಬನನಾ ಹೈ ಫಿರ್ ಇನ್ಕೋ ಯಾದ್ ಕ್ಯೋ ಕರ್ನಾ ಚಾಹಿಯೆ. ಬಾಬಾ ಕೇಳ್ತಾ ಇದ್ರು ಇದೇನಾಗುತ್ತೆ ಇದು ಸ್ಮಶಾನ ಆಗಲಿದೆ, ಹಾಗಾದ್ರೆ ಇದನ್ನ ಯಾಕೆ ನೀವು ನೆನ್ಪು ಮಾಡ್ತೀರಿ ಇಲ್ಲಿ ಅಂತ ಕೇಳ್ತಾ ಇದ್ರೆ ಬಾಬಾ. ಯಹ ಹೈ ಬೇಹದ್ ಕಾ ಸನ್ಯಾಸ್. ಬಾಬಾ ಹೇಳ್ತಾರೆ ಇದೇನಾಗಿದೆ ಇದು ಬೇಹದ್ದಿನ ಸನ್ಯಾಸವಾಗಿದೆ. ಹಠಯೋಗಿ ಸನ್ಯಾಸಿ ಸಿರ್ಫ್ ಗರ್ ಬಾರ್ ಚೋಡ್ ಜಾತೆ ಹೇ. ಬಾಬಾ ಹೇಳ್ತಾರೆ ಆ ಹಠಯೋಗಿಗಳು ಏನ್ ಮಾಡ್ತಾರೆ, ಆ ಹಠಯೋಗಿ ಸನ್ಯಾಸಿಗಳು ಮನೆ ಮಠವನ್ನ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ತುಮ್ ಪುರಾಣಿ ದುನಿಯಾ ಕೈ ಸನ್ಯಾಸ್ ಕರ್ತೆ ಹೋ. ಆದ್ರೆ ನಮ್ಮ ಸನ್ಯಾಸ ಇದೆ ಯಾವ್ದ್ರ ಮೇಲೆ, ಈ ಹಳೆ ಜಗತ್ತಿನ ಮೇಲೆ ನಿಮ್ದು ಸನ್ಯಾಸವಿದೆ ಅಂತ ಹೇಳ್ತಾರೆ. ಪುರಾಣಿ ದುನಿಯಾ ಸೆ ನಯಿ ದುನಿಯಾ ಹೋ ಜಾತಿ ಹೇ. ಈ ಹಳೆ ಜಗತ್ತೇ ಪುನಃ ಏನಾಗ್ತಿದೆ
ಹೊಸ ಜಗತ್ತಾಗುತ್ತೆ ಅಂತ ಹೇಳ್ತಾರೆ ಬಾಬಾ. ಬಾಪ್ कहते हैं हम तो ओबीडियंट सर्वेंट हूँ. ಬಾಬಾ ಹೇಳ್ತಿದ್ರೆ ನಾನಂದ್ರೆ ನಿಮ್ಗೆ ಏನಾಗಿದ್ದೀನಿ, ओबीडियंट सर्वेंट ಆಗಿದ್ದೀನಿ ನಾನು ಅಂತ ಹೇಳ್ತಿದ್ರೆ ಬಾಬಾ. ಮೈ ಬಚ್ಚೋं की सर्विस में आया हूँ. ನಾನು ನಿಮ್ಮ ಮಕ್ಕಳ ಸೇವೆಗೋಸ್ಕರನೇ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ ಬಾಬಾ. मुझे बुलाया है बाबा, हम पतित बन गए हैं, आप पतित दुनिया और पतित शरीर में आओ. ನೀವು ನನ್ನ ಎಲ್ಲಿ ಕರೆದ್ರಿ? ನನ್ನ ನೀವು ಕರೆದಿರೋದು ಈ ಪತಿತ ಜಗತ್ತಿನಲ್ಲಿ, ಅದು ಪತಿತ ಶರೀರದಲ್ಲೇನೆ ಬಾ ಅಂತಂದು ಅಂತ ಹೇಳ್ತಾರೆ ಬಾಬಾ. ಪತಿತ ಪಾವನ ಬಾ, ಈ ಪತಿತ ಶರೀರದಲ್ಲಿ ಪತಿತ ಜಗತ್ತಿನಲ್ಲಿ ಬಾ ಅಂತ ನನ್ನ ಕರೆದ್ರಿ ಅಂತ ಹೇಳ್ತಾರೆ ಬಾಬಾ. ನಿಮಂತ್ರಣ ದೇಕೋ ಕೈಸಾ ದೇತೆ ಹೇ, ಯಾವ ರೀತಿ ನನಗೆ ನಿಮಂತ್ರಣ ಕೊಟ್ರಿ ನೋಡ್ರಿ ಅಂತ ಹೇಳ್ತಿದ್ರೆ ಬಾಬಾ. ಪತಿತ बनने वाला ರಾವಣ है जिसको जलाते रहते हैं. ಹಾಗಾದ್ರೆ ನಮ್ಮನ್ನ ಪತಿತರನ್ನಾಗಿ ಯಾರು ಮಾಡ್ತಾರೆ? ರಾವಣ. ಆದ್ರಿಂದ ರಾವಣನ ನಾವೇನ್ ಮಾಡ್ತಾ ಬಂದ್ವಿ? ಸುಡ್ತಾ ಬಂದ್ರಿ ಅಂತ ಹೇಳ್ತೇವೆ. ಯಹ ಬಹುತ್ ಕಡಾ ದುಶ್ಮನ್ ಹೈ, ಈತ ಬಹಳ ನಮ್ಮ ಹಳೇ ಶತ್ರು ಈತ ಅಂತ ಹೇಳ್ತಾ ಇದಾರೆ ಬಾಬಾ. ಜಬ್ ಸೆ ಯಹ ರಾವಣ ಆಯಾ ಹೈ ತುಮಕೋ ಆದಿ ಮಧ್ಯ ಅಂತ ದುಃಖ ಮಿಲಾ ಹೈ. ಯಾವಾಗ ಈ ರಾವಣ ಬಂದ ಅವಾಗ್ಲಿಂದ ನಮ್ಗೆ ಆದಿ ಮಧ್ಯ ಅಂತ ಏನಾಯ್ತು? ದುಃಖನೇ ದುಃಖ ಅಂತ ಹೇಳ್ತಾರೆ ಬಾಬಾ. ವಿಷಯ ಸಾಗರ್ ಮೇ ಗೋತೆ ಕಾತೆ रहते हो. ಬಾಬಾ ಹೇಳ್ತಾರೆ ಈ ವಿಷಯ ಸಾಗರದಲ್ಲಿ ನೀವು ಮುಳುಗ್ತಾನೆ ಬಂದ್ರಿ ಅಂತ ಹೇಳ್ತಾರೆ ಬಾಬಾ. ಅಬ್ಬ ಬಾಪ್ कहते हैं ವಿಷ ಚೋಡು ಜ್ಞಾನ ಅಮೃತ ಪಿಯೋ. ಆದ್ರಿಂದ ಬಾಬಾ ಹೇಳ್ತಿದ್ರು ಇವಾಗ ವಿಷವನ್ನು ಬಿಟ್ಬಿಡ್ರಿ, ಜ್ಞಾನ ಅಮೃತವನ್ನ ಕುಡಿಯಿರಿ ಅಂತ ಹೇಳ್ತಾರೆ ಬಾಬಾ. आधा कल्प रावण राज्य में तुम विकारों के कारण कितने दुखी बन गए हो. ಬಾಬಾ ಹೇಳ್ತಾರೆ ಅರ್ಧ ಕಲ್ಪ ರಾವಣ ರಾಜ್ಯದಲ್ಲಿ ನೀವು ವಿಕಾರದಲ್ಲಿ ಏನಾಗ್ಬಿಟ್ರಿ? ವಿಕಾರ ಆಗಿರುವ ವಿಕಾರಗಳಲ್ಲಿ ಹೋಗಿರುವ ಕಾರಣ ಎಷ್ಟೊಂದು ನೀವು ದುಃಖಿಗಳಾಗ್ಬಿಟ್ರಿ ಅಂತ ಹೇಳ್ತಿದ್ರೆ ಬಾಬಾ. ಇತನೆ ಮತವಾಲೆ ಬನ್ ಜಾತೆ ಹೋ ಜೋ ಗಾಲಿ ಬೈಟ್ ದೇತೆ ಹೋ. ಬಾಬಾ ನಮ್ಮನನ್ನು ಈ ರೀತಿ ಇಷ್ಟು ಶ್ರೇಷ್ಠರನ್ನಾಗಿ ಮಾಡ್ತಾರೆ, ಆದ್ರೂ ನಾವು ಕೂತ್ಕೊಂಡು ಏನ್ ಮಾಡ್ಬಿಟ್ವಿ ಅಂತೆ ಬಾಬಾ ಅವ್ರಿಗೆ ನಿಂದನೆಯನ್ನ ಮಾಡ್ಬಿಟ್ರಿ ಅಂತ ಹೇಳ್ತಿದ್ರೆ. ಗಾಲಿ ಬಿ ಇತನ ದೇತೆ ಹೋ ಕಮಾಲ್ करते हो, जो तुमको पावन विश्व का मालिक बनते हैं उनको सबसे ಜಾಸ್ತಿ ಗಾಲಿ देते हो. ಬಾಬಾ ಹೇಳ್ತಾರೆ ಈ ರೀತಿ ಕಮಾಲ್ ಆಗಿ ನನ್ನ ನಿಂದನೆ ಮಾಡ್ಬಿಟ್ರಿ ಅಂತ ಹೇಳ್ತಿದ್ರೆ ಬಾಬಾ. ನಾನು ನಿಮ್ಮನ್ನ ಪಾವನ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡಿದ್ದೆ, ಆದ್ರೆ ನೀವು ನನ್ಗೇನ್ ಮಾಡ್ಬಿಟ್ರಿ? ಎಷ್ಟು ಜಾಸ್ತಿ ನನಗೆ ನಿಂದನೆ ಮಾಡ್ಬಿಟ್ರಿ ಅಲ್ವಾ ಅಂತ ಹೇಳ್ತಾ ಇದಾರೆ ಪಾಪ. ಮನುಷ್ಯ के लिए तो कहते हो 84 लाख योनिया और मुझे ಸರ್ವವ್ಯಾಪಿ ಕಹ ದೇತೆ ಹೇ. ನನಗೇನ್ ಮಾಡಿದ್ರಿ ನೀವು? ಮನುಷ್ಯರೇ ಅಂತ ಹೇಳಿದ್ರಿ, 84 ಯೋನಿಗಳಲ್ಲಿ ಬಂದ್ರಿ ಅಂತ ಹೇಳ್ತಾ ಇದ್ರಿ, ಆದ್ರೆ ನನ್ನನ್ನ ಏನ್ ಮಾಡ್ಬಿಟ್ರಿ? ಸರ್ವವ್ಯಾಪಿ ಅಂತ ಹೇಳ್ಬಿಟ್ರಲ್ವಾ ನನಗೆ ಅಂತ ಹೇಳ್ತಾರೆ ಬಾಬಾ. ಯಹ ಬಿ ಡ್ರಾಮಾ ಹೇ. ಬಾಬಾ ಹೇಳ್ತಾರೆ ಇದು ಕೂಡ ನಾಟಕದಲ್ಲಿ ಇದೆ ಇದು ಅಂತ ಹೇಳ್ತಾರೆ ಬಾಬಾ. ತುಮ್ಕೋ ಹಸಿ ಮೇ ಸಮझाते हैं. ಬಾಬಾ ಹೇಳ್ತಾರೆ ಹಾಗೆ ನಿಮ್ಗೆ ಬೈದ್ ಹೇಳ್ತಾ ಇಲ್ಲ ನಾನು, ತಮಾಷೆಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಇವೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳ್ತಿದ್ರೆ ಬಾಬಾ. ಯಾಕಂದ್ರೆ ಬೈತಾ ಇಲ್ಲ ನಾನು ನಿಮ್ಮನ್ನ ಅಂತ ಹೇಳ್ತಾ ಇದ್ರೆ ಬಾಬಾ. ನನ್ಗೆ ಎಷ್ಟು ಈ ರೀತಿ ಮಾಡ್ಬಿಟ್ರ ಅಂತ ಬಾಬಾ ಹೇಳ್ತಾ ಇದ್ದಾರೆ, ಆ ರೀತಿ ಹೇಳ್ತಾ ಇದ್ದೀನಿ. ಅಚ್ಚೆ ಅಥವಾ ಬೂರೆ ಸಂಸ್ಕಾರ ಸ್ವಭಾವ ಆತ್ಮಕಿ ಹಿ ಹೋತೆ ಹೇ. ಬಾಬಾ ಹೇಳ್ತಾರೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಸಂಸ್ಕಾರ ಯಾವ್ದ್ರಲ್ಲಿ ಇರುತ್ತೆ? ಆತ್ಮದಲ್ಲೇನೆ ಇರುತ್ತೆ ಅದು ಅಂತ ಹೇಳ್ತಾರೆ. ಆತ್ಮ कहते हैं हम 84 ಜನ್ಮ ಭೋಗ್ತೆ ಹೇ. ಆತ್ಮನೇ ಹೇಳುತ್ತೆ ಏನಂತ, ನಾನು 84 ಜನ್ಮವನ್ನ ಭೋಗಿಸುದು ಅಂತ ಹೇಳ್ತಾರೆ. ಆತ್ಮ ಹಿ ಏಕ್ ಶರೀರ ಚೋಡ್ ದೂಸರಾ ಲೇತೆ ಹೇ. ಆತ್ಮನೇ ಒಂದು ಶರೀರವನ್ನ ಬಿಟ್ಟು ಇನ್ನೊಂದು ಶರೀರವನ್ನ ತೆಗೆದುಕೊಳ್ಳುತ್ತೆ. ಯಹ ಬಿ ಅಭಿ ಬಾಪ್ನೆ ಸಮझाया है. ಹಾಗಾದ್ರೆ ಈ ಮಾತನ್ನು ಕೂಡ ಬಾಬಾ ಅವರೇ ನಮ್ಗೆ ಇವಾಗ ತಿಳಿಸ್ಕೊಟ್ಟಿದ್ದಾರೆ. ड्रामा के प्लान अनुसार फिर बापी आकर जो उल्टे हो गए हैं उनको सुल्टा बनाते हैं. ಬಾಬಾ ಹೇಳ್ತಾ ಇದ್ರೆ ನಾಟಕದ ಪ್ಲಾನ್ ಅನುಸಾರವಾಗಿ ನಾವೇನು ಉಲ್ಟಾ ಆಗಿದ್ವೋ ಪುನಃ ನಮ್ಮನ್ನ ಏನ್ ಮಾಡ್ತಾ ಇದ್ರೆ ಬಾಬಾ? ಸುಲ್ಟಾ ಮಾಡ್ತಾ ಇದ್ದಾರೆ. ಉಲ್ಟಾ ಅಂದ್ರೆ ಏನು ಅಂತ ಹೇಳಿದ್ರೆ ಬಾಬಾ? ದೇಹ ಅಂತ ತಿಳ್ಕೊಳ್ಳೋದು, ದೇಹಾಭಿಮಾನದಲ್ಲಿ ಬರುವುದು. ಸುಲ್ಟಾ ಅಂತಂದ್ರೆ ಬಾಬಾ ಆತ್ಮಾಭಿಮಾನಿಯಾಗಿ ಮಾಡ್ತಾ ಇದ್ದಾರೆ ನಮ್ಮನ್ನ. मीठे मीठे बच्चों को बाप कहते हैं कि यह तुम उल्टे होकर नहीं बैठो. ಬಾಬಾ ಹೇಳ್ತಾ ಇದ್ದಾರೆ ಮಧುರಾತಿ ಮಧುರ ಮಕ್ಕಳು, ಇಲ್ಲಿ ನಾವು ದೇಹಾಭಿಮಾನದಲ್ಲಿ ಬಂದು ಇಲ್ಲಿ ಕುಳಿತುಕೋಬೇಡ್ರಿ ಅಂತ ಹೇಳ್ತಾ ಇದ್ರೆ ಬಾಬಾ. ಅಪ್ನೇಕು ಆತ್ಮ ಸಮझो. ಇಲ್ಲಿ ಕುಳಿತುಕೋಬೇಕಾದ್ರೆ ನಾವೇನಂತ ತಿಳ್ಕೊಬೇಕು? ಆತ್ಮ ಅಂತ ತಿಳ್ಕೊಳ್ರಿ ಅಂತ ಹೇಳ್ತಾರೆ. अब तुमको अल्लाह बाप मिला है जो सुल्टा बनाते हैं. ಇವಾಗ ನಮ್ಗೆ ಅಲ್ಲಾಹ ತಂದೆ ಸಿಕ್ಕಿದ್ದಾರೆ, ನಮ್ಮನ್ನ ಇವಾಗ ಏನ್ ಮಾಡ್ತಾ ಇದಾರೆ ಅವರು? ಸುಲ್ಟಾರನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಬಾಬಾ. ರಾವಣ ಉಲ್ಟಾ ಬನಾತೆ ಹೇ. ಹಾಗಾದ್ರೆ ರಾವಣ ಏನ್ ಮಾಡ್ತಾ ಇದ್ದಾರೆ? ನಮ್ಮನ್ನ ಉಲ್ಟಾ ಮಾಡ್ತಾನೆ ಅಂತ ಹೇಳ್ತಾರೆ. ಫಿರ್ ಸುಲ್ಟಾ ಬನಾನೆ ಸೇ ತುಮ್ ಸೀದೆ ಕಡೆ ಹೋ ಜಾತೆ ಹೋ. ಬಾಬಾ ಹೇಳ್ತಾ ಇದ್ರಿ ಇವಾಗ ನೀವು ಸುಲ್ಟಾ ಆಗ್ಬೇಕು ಅಂತಂದ್ರೆ ಏನಾಗ್ಬೇಕಾಗಿದೆ? ಇವಾಗ ಸರಿಯಾಗಿರ್ಬೇಕಾಗಿದೆ ಅಂತ ಹೇಳ್ತಿದ್ರಿ ಬಾಬಾ. ಆತ್ಮಾಭಿಮಾನಿ ಆಗ್ಬೇಕು ಅಂತಂದ್ರೆ ಅಂತ ಹೇಳ್ತಾರೆ ಬಾಬಾ.
ಏಕ್ ನಾಟಕ ಹೈ. ಬಾಬಾ ಹೇಳ್ತಾರೆ ಇದು ಒಂದು ನಾಟಕ ಆಗಿದೆ ಅಂತ ಹೇಳ್ತಾರೆ. ಯಹ ಜ್ಞಾನ ಬಾಪಿ ಬೈಟ್ ಬತಾತೆ ಹೇ. ಹಾಗಾದ್ರೆ ಈ ಎಲ್ಲ ಜ್ಞಾನವನ್ನ ಬಾಬಾ ಕೂತ್ಕೊಂಡೆ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಭಕ್ತಿ ಹಿ ಭಕ್ತಿ ಹೈ. ಬಾಬಾ ಹೇಳ್ತಾರೆ ಭಕ್ತಿ ಅಂದ್ರೇನೆ ಭಕ್ತಿ ಆಗಿದೆ ಅಂತ ಹೇಳ್ತಾರೆ. ಜ್ಞಾನ ಅಂದ್ರೇನೆ ಜ್ಞಾನ ಅಂತ ಹೇಳ್ತಾರೆ ಬಾಬಾ. ಭಕ್ತಿ ಬಿಲ್ಕುಲ್ ಅಲಗ್ ಹೈ. ಯಾಕಂದ್ರೆ ಭಕ್ತಿ ಸಂಪೂರ್ಣನೇ ಬೇರೆನೆ ಅದು ಅಂತ ಹೇಳ್ತಾರೆ. कहते हैं एक तालाब है जहाँ स्नान करने से ಪರಿಯ ಬನ್ ಜಾತಿ ಹೇ. ಹೇಳ್ತಾರಲ್ವಾ ಒಂದು ಕೊಳ ಇದೆ, ಅಲ್ಲಿ ಹೋಗಿ ಸ್ನಾನ ಮಾಡಿಬಿಟ್ರೆ ಏನಾಗ್ಬಿಡ್ತಾರಂತೆ, ಪರಿಗಳಾಗ್ಬಿಡ್ತಾರೆ ಅಂತ ಹೇಳ್ತಾರೆ. ಫಿರ್ ಕಹ ದೇತೆ ಹೇ ಪಾರ್ವತಿ ಕೋ ಅಮರ ಕಥಾ ಸುನಾಯಿ. ಮತ್ತೆ ಪುನಃ ಏನ್ ಹೇಳ್ತಾರಂತೆ, ಪಾರ್ವತಿಗೆ ಅಮರ ಕಥೆಯನ್ನ ಹೇಳಿದ್ವು ಅಂತ ಹೇಳ್ತಾರೆ. ಅಭಿ ತುಮ್ ಅಮರ ಕಥಾ ಸುನ್ ರಹೆ ಹೋ ನಾ. ಬಾಬಾ ಹೇಳ್ತಾ ಇದ್ರು ಹಾಗಾದ್ರೆ ನೀವು ಇವಾಗ ಏನ್ ಮಾಡ್ತಾ ಇದ್ರಿ, ಅಮರ ಕಥೆಯನ್ನ ಕೇಳ್ತಾ ಇದ್ದೀರಿ ತಾನೇ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಸಿರ್ಫ್ ಏಕ್ ಪಾರ್ವತಿ ಕೋ ಅಮರ ಕಥಾ ಸುನಿ ಹಿ ಕ್ಯಾ. ಬಾಬಾ ಹೇಳಿದ್ರು ಕೇವಲ ಒಬ್ಬ ಪಾರ್ವತಿಗೆ ಅಮರ ಕಥೆಯನ್ನು ಹೇಳಿದ್ರ, ಇಲ್ವಲ್ಲ ಅಂತ ಹೇಳ್ತಾರೆ. ನಾವೆಲ್ಲ ಯಾರು ಪಾರ್ವತಿಯರು. ನಮ್ಗೆ ಬಾಬಾ ಏನ್ ಹೇಳ್ತಾ ಇದ್ರಿ ಇವಾಗ, ಅಮರ ಕಥೆಯನ್ನ ಹೇಳ್ತಾ ಇದ್ದಾರೆ. ಯಹತೋ ಬೇಹದ್ ಕಿ ಬಾತ್. ಇದೆಲ್ಲ ಬೇಹದ್ದಿನ ಮಾತು ಅಂತ ಹೇಳ್ತಾರೆ. ಅಮರ್ ಲೋಕ್ ಹೈ ಸತ್ಯುಗ, ಮೃತ್ಯು ಲೋಕ್ ಹೈ ಕಲಿಯುಗ. ಬಾಬಾ ಹೇಳ್ತಾ ಇದ್ದಾರೆ ಅಮರ ಲೋಕ ಅಂತಂದ್ರೇನೆ ಯಾವುದು, ಸತ್ಯುಗ. ಮೃತ್ಯು ಲೋಕ ಅಂತಂದ್ರೆ ಕಲಿಯುಗ ಅಂತ ಹೇಳ್ತಾರೆ ಬಾಬಾ. ಇನ್ಕೋ ಕಾಂಟೋಂ ಕಾ ಜಂಗಲ್ ಕಹ ಜಾತಾ ಹೈ. ಇದಕ್ಕೇನಂತ ಹೇಳ್ತಾರೆ, ಮುಳ್ಳಿನ ಕಾಡು ಅಂತ ಇದಕ್ಕನ್ನ ಹೇಳಲಾಗತ್ತೆ ಅಂತ ಹೇಳ್ತಾರೆ. ಬಾಪ್ ಕೋ ಜಾನ್ತೆ ಹಿ ನಹಿ. ಯಾಕೆಂದ್ರೆ ತಂದೆಯನ್ನ ನೀವು ತಿಳ್ಕೊಂಡೇ ಇಲ್ಲ ಎಲ್ರು. कहते भी है परम पिता परमात्मा हे भगवान परंतु जानते नहीं. ಬಾಬಾ ಹೇಳ್ತಿದ್ರೆ ಹೇಳದೇನ್ ಹೇಳ್ತಾರೆ, ಹೇ ಪರಮಪಿತ ಪರಮಾತ್ಮ ಭಗವಂತ ಅಂತ, ಆದ್ರೆ ಯಾರನ್ನ ಅವರಲ್ಲಿ ತಿಳ್ಕೊಂಡೇ ಇಲ್ಲ ಅಂತ ಹೇಳ್ತಾರೆ. ತುಂಬಿ ನಹಿ ಜಾನ್ತೈತೆ. ಬಾಬಾ ಹೇಳ್ತಾರೆ ನೀವು ಕೂಡ ಮೊದಲು ತಿಳಿದುಕೊಂಡೇ ಇರ್ಲಿಲ್ಲ ಅಂತ ಹೇಳ್ತಾರೆ. ತುಮ್ಕೋ ಬಾಪ್ ನೆ ಆಕರ್ ಸುಲ್ಟಾ ಬನಾಯಾ ಹೈ. ಇವಾಗ ಬಾಬಾ ಅವರೇ ಬಂದು ನಮ್ಮನ್ನ ಏನ್ ಮಾಡಿದ್ದಾರೆ, ಇವಾಗ ಸುಲ್ತಾರನ್ನಾಗಿ ಮಾಡಿದ್ದಾರೆ. ಭಗವಾನ್ ಕೋ ಅಲ್ಲಾಹ ಕಹ ಜಾತಾ ಹೈ. ಭಗವಂತನಿಗೆ ಅಲ್ಲಾ ಅಂತ ಹೇಳಲಾಗತ್ತೆ ಅಂತ ಹೇಳ್ತಾರೆ. ಅಲ್ಲಾಹ ಪಡ್ಕರ್ अल्लाह पद देंगे ना, परंतु भगवान एक है, इनको ಭಗವಾನ್ ಭಗವತಿ ನಹಿ ಕहेंगे. ಬಾಬಾ ಹೇಳ್ತಾರೆ ಅಲ್ಲಾನೇ ಬಂದು ನಮ್ಗೆ ಓದಿಸಿ ನಮ್ಮನ್ನ ಏನ್ ಮಾಡ್ತಾರಂತೆ, ಅಲ್ಲಾ ಪದವಿಯನ್ನ ಕೊಡ್ತೀನಿ ಅಂತ ಹೇಳ್ತಿದ್ರೆ ಬಾಬಾ. ಆದ್ರೆ ಹೇಳ್ತಾ ಇದ್ದಾರೆ ಇವ್ರಿಗೆ ಮಾತ್ರ ಭಗವಂತ ಅಂತ ಹೇಳ್ಬೋದು, ಇವರಿಗೆ ಭಗವಾನ್ ಭಗವತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಾರಿಗೆ, ಲಕ್ಷ್ಮೀ ನಾರಾಯಣಿಗೆ ಅಂತ ಹೇಳ್ತಾರೆ ಬಾಬಾ. ಯಾತೋ ಪುನರ್ಜನ್ಮಮೇ ಆಗ್ತೇನಾ. ಯಾಕೆಂದ್ರೆ ಆ ಲಕ್ಷ್ಮೀ ನಾರಾಯಣರು ಕೂಡ ಏನಾಗ್ತಾರೆ, ಪುನರ್ಜನ್ಮದಲ್ಲಿ ಬರ್ತಾರೆ. ಭಗವಂತ ಅಂತ ಅವ್ರಿಗೆ ಕೂಡ ಹೇಳೋದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. मैंने ही इनको पढ़ाकर दैवी गुण वाला बनाया है. ನಾನೇ ಇವ್ರಿಗೆ ಓದಿಸಿ ನಾನು ಇವ್ರಿಗೆ ಏನ್ ಮಾಡಿದೆ, ದೈವಿ ಗುಣಗಳನ್ನ ಕೊಟ್ಟಿ ಅಂತ ಹೇಳ್ತಾರೆ ಬಾಬಾ. ಬಾಬಾನೇ ಕೊಡ್ತಾ ಇದಾರೆಲ್ಲ ಅಂತ ಹೇಳ್ತಿದ್ರೆ ಬಾಬಾ. ತುಮ್ ಅಬ್ ಬ್ರದರ್ಸು. ಹಾಗಾದ್ರೆ ಬಾಬಾ ಹೇಳ್ತಾರೆ ನಾವಿಲ್ಲಿ ಎಲ್ಲರೂ ಪರಸ್ಪರದಲ್ಲಿ ಏನಾಗಿದ್ದೀವಿ, ಸಹೋದರ ಸಹೋದರರು ಅಂತ ಹೇಳ್ತಾರೆ. ಬಾಪ್ಗೆ ವರ್ಷಕ್ಕೆ ಹಕ್ಕದಾರ್ ಹೋ. ಆ ತಂದೆಯ ಆಸ್ತಿಗೆ ನಾವೆಲ್ಲರೂ ಏನಾಗಿದ್ದೀವಿ, ಹಕ್ಕದಾರರು ಅಂತ ಹೇಳ್ತಾರೆ. ಮನುಷ್ಯ ತೋ ಗೋರ್ ಅಂಧ್ಯಾರೆ ಮೇ ಹೈ, ಅಸುರಿ ಸಂಪ್ರದಾಯ ಹೈನಾ. ಯಾಕೆಂದ್ರೆ ಬಾಬಾ ಹೇಳ್ತಾರೆ ಮನುಷ್ಯರು ಎಲ್ಲರೂ ಘೋರ ಅಂಧಕಾರದಲ್ಲಿದ್ದಾರೆ. ಯಾಕೆಂದ್ರೆ ಅವರು ಅಸುರಿ ಸಂಪ್ರದಾಯದಲ್ಲಿದ್ದಾರೆ ಅಂತ ಹೇಳ್ತಾರೆ. कहते हैं कलयुग तो अभी रेगड़ी पहनते हैं, ಸಮಸ್ಯೆ ಬಿ ಅಭಿ ಬಹುತ್ ವರ್ಷ ಪಡೆ ಹೇ. ಬಾಬಾ ಹೇಳ್ತಾರಲ್ವಾ ಈ ಕಲಿಯುಗ ಅಂತಂದ್ರೆ ಏನಿದೆ, ಇದು ಇನ್ನು ಇದು ಚಿಕ್ಕ ಮಗು ಆಗಿದೆ, ಇನ್ನು ಬಹಳಷ್ಟು ವರ್ಷ ಇದೆ, ಇದು ಇನ್ನು ಬಹಳ ನಡೀತಾ ಇದು ಕಲಿಯುಗ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಕಿತನಾ ಅಜ್ಞಾನ್ ಅಂಧೇರೆ ಮೇ ಸೋಯೆ ಪಡೆ ಹೇ. ಬಾಬಾ ಹೇಳ್ತಾರೆ ಎಷ್ಟೊಂದು ಅಜ್ಞಾನದ ಅಂಧಕಾರದಲ್ಲಿ ಎಲ್ಲರೂ ಮಲಿ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಯಹ ಬಿ ಖೇಲ್ ಹೈ. ಇದು ಕೂಡ ಒಂದು ಆಟನೇ ಅಂತ ಹೇಳ್ತಾರೆ ಬಾಬಾ. ಸೋಚ್ರೆ ಮೇ ದುಃಖ ನಹಿ ಹೋತಾ, ಅಂಧೇರೆ ಮೇ ರಾತ್ ಕೋ ದುಃಖ ಹೋತಾ ಹೈ. ಬಾಬಾ ಹೇಳ್ತಾ ಇದ್ರೆ ಯಾವಾಗ ಬೆಳಕು ಇರ್ತೋ ಅವಾಗ ದುಃಖ ಇರೋದಿಲ್ಲ ಅಂತ ಹೇಳ್ತಾ ಇದ್ರೆ, ಯಾವಾಗ ಅಂಧಕಾರ ಇರ್ತೋ ರಾತ್ರಿ ಇರ್ತೋ ಅವಾಗ್ಲ ಏನಿರುತ್ತೆ ನಿಮ್ಗೆ, ದುಃಖ ಇರುತ್ತೆ ಅಂತ ಹೇಳ್ತಾರೆ ಬಾಬಾ. ಯಹ ಬಿ ತುಮ್ ಸಮಜ್ತೆ ಹೋ ಅವ್ರು ಸಮಜಾ ಸಕ್ತೆ ಹೋ. ಬಾಬಾ ಹೇಳ್ತೀರಿ ಇವೆಲ್ಲ ಮಾತುಗಳನ್ನ ನೀವು ಇವಾಗ ತಿಳ್ಕೊಳ್ತೀರಿ ಮತ್ತೆ ಅನ್ಯರಿಗೂ ಕೂಡ ತಿಳಿಸ್ಕೊಡ್ತೀರಿ ಅಂತ ಹೇಳ್ತಾರೆ. ಪಹಲೆ ಪಹಲೆ ತೋ ಹರ್ ಏಕ್ ಮನುಷ್ಯ ಕೋ ಬಾಪ್ ಕಾ ಪರಿಚಯ ದೇನಾ ಹೈ. ಹಾಗಿದ್ರೆ ಮೊಟ್ಟ ಮೊದಲು ಎಲ್ಲರಿಗೂ ಏನ್ ತಿಳಿಸ್ಕೊಡ್ಬೇಕು ನಾವು, ತಂದೆಯ ಪರಿಚಯವನ್ನ ತಿಳಿಸಿ ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ ಬಾಬಾ. ದೋ ಬಾಪ್ ತೋ ಹರ್ ಏಕ್ ಕೋ ಹೋತೆ ಹೇ. ಪ್ರತಿಯೊಬ್ಬರಿಗೂ ಎಷ್ಟು ಮಂದಿ, ಎಷ್ಟು ತಂದೆಯರು, ಇಬ್ಬರು ತಂದೆಯರು ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. ಹದ್ ಕಾ ಬಾಪ್ ಹದ್ ಕಾ ಸುಖ ದೇತೆ ಹೇ, ಬೆಹದ್ ಕಾ ಬಾಪ್ ಬೆಹದ್ ಕಾ ಸುಖ ದೇತೆ ಹೇ. ಬಾಬಾ ಹೇಳ್ತಿದ್ರೆ ಹದ್ದಿನ ತಂದೆ ಹದ್ದಿನ ಸುಖ ಕೊಡ್ತಾರೆ, ಬೆಹದ್ದಿನ ತಂದೆ ಬೆಹದ್ದಿನ ಸುಖ ಕೊಡ್ತಾರೆ. ಶಿವರಾತ್ರಿ ಮನಾತೆ ಹೈ ತೋ ಜरूर बाप आते हैं स्वर्ग स्थापना करने.
ಬಾಬಾ ಹೇಳ್ತಾರೆ ಶಿವರಾತ್ರಿಯನ್ನು ಆಚರಣೆ ಮಾಡ್ತೀರಿ ಅಂತ ಅಂದ್ಮೇಲೆ ಅವಶ್ಯವಾಗಿ ಯಾರು ಬಂದಿರ್ಲೇಬೇಕು? ಬಾಬಾ ಹೇಳ್ತಾರೆ ನಾನ್ ಬಂದಿರ್ಲೇಬೇಕು. ಯಾಕೆ? ಸ್ವರ್ಗವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ ಬಾಬಾ. ಜೋ ಸ್ವರ್ಗ ಪಾಸ್ಟ್ ಹೋ ಗಯಾ ಹೈ ಫಿರ್ ಸೆ ಸ್ಥಾಪನಾ ಕರ್ ರಹೆ ಹೈ. ಬಾಬಾ ಹೇಳ್ತಾರೆ ಇವಾಗ ಸ್ವರ್ಗ ಅನ್ನೋದು ಏನಾಗಿದೆ, ಅದು ಕಳೆದು ಹೋಗಿದೆ. ಇವಾಗ ಪುನಃ ಏನಾಗ್ಬೇಕಾಗಿದೆ, ಅದು ಸ್ಥಾಪನೆ ಆಗ್ಬೇಕಾಗಿದೆ ಅಂತ ಹೇಳ್ತಾರೆ. ಅಭಿಹೈ ತಮೋ ಪ್ರಧಾನ್ ದುನಿಯಾ ನರಕ. ಬಾಬಾ ಹೇಳ್ತಾರೆ ಇವಾಗ ಇದೇನಾಗಿದೆ, ಇದು ತಮೋ ಪ್ರಧಾನ ಜಗತ್ತು, ಇದು ನರಕ ಇದು ಅಂತ ಹೇಳ್ತಾರೆ ಬಾಬಾ. ड्रामा प्लान अनुसार जब एक्यूरेट समय होता है तब फिर मैं आकर अपना पाठ बजाता हूँ. ಬಾಬಾ ಹೇಳ್ತಾರೆ ನಾಟಕದ ಪ್ಲಾನ್ ಅನುಸಾರವಾಗಿ ಎಕ್ಯುರೇಟ್ ಯಾವಾಗ ಸಮಯ ಬರುತ್ತೋ ಆಗ್ಲೇ ನಾನು ಬಂದು ಏನ್ ಮಾಡ್ತೀನಿ, ನನ್ನ ಪಾತ್ರವನ್ನ ಕೂಡ ನಾನು ಅಭಿನಯಿಸ್ತೀನಿ ಅಂತ ಹೇಳ್ತಾರೆ ಬಾಬಾ. ಭಲೆ ನಾವು ದ್ವಾಪರ ಯುಗದಿಂದ ಕರೀತಾ ಬಂದ್ವಿ, ಆದ್ರೆ ಬಾಬಾ ಬರೋದು ಯಾವಾಗ? ತಮ್ಮ ಸಮಯವಿದ್ದಾಗ್ಲೇ ನಾನು ಬರ್ತೀನಿ ಅಂತ ಹೇಳ್ತಾರೆ ಬಾಬಾ. ಮೈತೋ ಹೂ ನಿರಾಕಾರ ಮುಜೆ ಮುಕ್ತೋ ಜರೂರ್ ಚಾಹಿಯೆ. ಬಾಬಾ ಹೇಳ್ತಾರೆ ನಾನಿರೋದು ಯಾವ ರೀತಿ? ನಿರಾಕಾರ. ನಮಗೆ ಜ್ಞಾನ ಹೇಳ್ಬೇಕು ಅಂತಂದ್ರೆ ನನಗೇನ್ ಬೇಕು? ಒಂದು ಮುಖ ಬೇಕಲ್ವಾ? ಬೈಲ್ ಕಾ ಮುಖ ತೋಡೆ ಹಿ ಹೋಗ. ಬಾಬಾ ಹೇಳ್ತಾರೆ ನಾನೇನ್ ಎತ್ತಿನ ಮುಖವನ್ನು ತಗೊಳಕ್ ಆಗುತ್ತಾ ಅಂತ ಕೇಳ್ತಾ ಇದ್ರೆ ಬಾಬಾ. ಮೈ ಮುಖ ಇನ್ಕಾ ಲೇತಾ ಹೂ जो बहुत जन्म के अंत के जन्म में वानप्रस्थ अवस्था में आए इनमें प्रवेश करता हूँ. ಬಾಬಾ ಹೇಳ್ತಾರೆ ನಾನು ಇವ್ರ ಮುಖ ತೆಗೆದುಕೊಳ್ತೇನೆ. ಯಾರ ಮುಖ ಅಂತ ಹೇಳ್ತಾರೆ ಬಾಬಾ? ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ, ಆ ಅಂತಿಮ ಜನ್ಮದಲ್ಲಿ ಕೂಡ ವಾನಪ್ರಸ್ಥ ಸ್ಥಿತಿಯಲ್ಲಿ ಇದ್ದಾಗ ನಾನು ಇವರಲ್ಲಿ ಪ್ರವೇಶ ಮಾಡ್ತೇನೆ ಅಂತ ಹೇಳ್ತಾರೆ. ಎತ್ತಿನ ಮುಖದಲ್ಲಿ ಬಂದ್ರೆ ನಾನೇನಾದ್ರೂ ಜ್ಞಾನ ಹೇಳಕ್ ಆಗತ್ತಾ ಅಂತ ಹೇಳ್ತಾರೆ. ಅಂದ್ರೆ ಬಾಬಾ ಆದ್ರಿಂದ ಬ್ರಹ್ಮ ಬಾಬಾ ಅವರಲ್ಲೇನೆ ನಾನು ಪ್ರವೇಶ ಆಗ್ತೇನೆ ಅಂತ ಹೇಳ್ತಾರೆ ಬಾಬಾ. ಏ ಅಪನೆ ಜನ್ಮ ಕೋ ಹಿ ನಹಿ ಜಾನ್ತೆ. ಬಾಬಾ ಹೇಳ್ತಾರೆ ಇವರು ಕೂಡ ತಮ್ಮ ಜನ್ಮಗಳ ಬಗ್ಗೆ ಇವ್ರಿಗೂ ಕೂಡ ತಿಳ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾರೆ ಬಾಬಾ. ಯಾರು? ಬ್ರಹ್ಮ ಬಾಬಾ ಅವರು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. धारण के लिए मुख्य सार. फर्स्ट पॉइंट, जैसे बाप डायरेक्ट आत्मा से बात करते हैं ऐसे ಸ್ವಯಂ ಆತ್ಮ ನಿಶ್ಚಯ ಕರ್ನಾ ಹೈ. ಹೇಗೆ ತಂದೆ ಡೈರೆಕ್ಟ್ ಆತ್ಮಗಳ ಜೊತೆಗೆ ಮಾತನಾಡ್ತಾರೆ, ಹೇಗೆ ತಂದೆಯು ಡೈರೆಕ್ಟ್ ಆತ್ಮಗಳ ಜೊತೆಗೆ ಮಾತನಾಡ್ತಾರೆ, ಅದೇ ರೀತಿ ಸ್ವಯಂ ಅನ್ನು ಆತ್ಮ ಅಂತ ನಿಶ್ಚಯ ಮಾಡಿಕೊಳ್ಳಿ. ಅದೇ ರೀತಿ ಸ್ವಯಂ ಅನ್ನು ಆತ್ಮ ಅಂತ ನಿಶ್ಚಯ ಮಾಡಿಕೊಳ್ಳಿ. इस कब्रिस्तान से ममत्व निकाल देना है. ಈ ಸ್ಮಶಾನದಿಂದ ಮಮತ್ವವನ್ನ ತೆಗೆದು ಹಾಕಿ. ಈ ಸ್ಮಶಾನದಿಂದ ಮಮತ್ವವನ್ನ ತೆಗೆದು ಹಾಕಿ. ऐसा संस्कार धारण करने हैं जो कभी कर्म फूटने न पड़े. ಇಂತಹ ಸಂಸ್ಕಾರವನ್ನ ಧಾರಣೆ ಮಾಡಿಕೊಳ್ಳಿ. ಇಂತಹ ಸಂಸ್ಕಾರವನ್ನ ಧಾರಣೆ ಮಾಡಿಕೊಳ್ಳಿ. ಕರ್ಮ ಎಂದು ನಮ್ಮನ್ನು ಕನಿಷ್ಠರನ್ನಾಗಿ ಮಾಡಬಾರದು. ನಮ್ಮ ಕರ್ಮ ಎಂದು ಕನಿಷ್ಠವಾಗಬಾರದು. ನಮ್ಮ ಕರ್ಮ ಎಂದು ಕನಿಷ್ಠವಾಗಬಾರದು. ನಮ್ಮ ಸಂಸ್ಕಾರ ಈ ರೀತಿ ಧಾರಣೆ ಮಾಡ್ಕೊಳ್ಬೇಕಂದ್ರೆ ನಮ್ಮ ಕರ್ಮ ಎಂದು ಏನಾಗಬಾರ್ದಂತೆ, ಕನಿಷ್ಠ ಆಗ್ಬಾರ್ದು ಅಂತ ಹೇಳ್ತಾರೆ ಬಾಬಾ. सेकंड पॉइंट ಹೇಳ್ತಿದ್ರೆ बाबा, जैसे बापा ड्रामा पर अटल होने कारण किसी को भी दोष नहीं देते हैं, गाली देने वाले अपकारियों पर भी उपकार करते हैं, ऐसे बाप समान बनना है. ಬಾಬಾ ಹೇಳ್ತಾರೆ ಹೇಗೆ ನಾಟಕದ ನಿಶ್ಚಯದ ಕಾರಣ ಹೇಗೆ ಬಾಬಾ ಅವ್ರಿಗೆ ನಾಟಕದ ಮೇಲೆ ನಿಶ್ಚಯ ಇರುವ ಕಾರಣ, ಹೇಗೆ ಬಾಬಾ ಅವ್ರಿಗೆ ನಾಟಕದ ಮೇಲೆ ನಿಶ್ಚಯ ಇರುವ ಕಾರಣ ಯಾರನ್ನೂ ಕೂಡ ಬಾಬಾ ದೋಷ ಮಾಡುವುದಿಲ್ಲ, ಯಾರನ್ನೂ ಬಾಬಾ ದೋಷಿಸುವುದಿಲ್ಲ. ನಿಂದನೆ ಮಾಡುವುದಿಲ್ಲ. ಗಾಲಿ ದೇನೆ ವಾಲೋ ಬಾಬಾ ಹೇಳ್ತಾರೆ ನಿಂದನೆ ಮಾಡುವವರಿಗೂ
ಅಪಕಾರಿಗಳ ಮೇಲೆ ಕೂಡ ನಿಂದನೆ ಮಾಡುವ, ಅಪಕಾರಿಗಳ ಮೇಲೂ ಉಪಕಾರವನ್ನ ಮಾಡಿ. ನಿಂದನೆ ಮಾಡುವ ಅಪಕಾರಿಗಳ ಮೇಲೆಯೂ ಉಪಕಾರ ಮಾಡಿ. ಈ ರೀತಿ ತಂದೆ ಸಮಾನ ಆಗಿರಿ. ಅಪಕಾರಗಳ ಮಾಡುವ ಮೇಲೆ ಅವ್ರಿಗೂ ಕೂಡ ನಾವೇನ್ ಮಾಡ್ಬೇಕಂತೆ, ಉಪಕಾರ ಮಾಡುವ. ಈ ರೀತಿ ತಂದೆ ಸಮಾನ ಆಗ್ಬೇಕು ಅಂತ ಹೇಳ್ತಾರೆ ಪಾಪ. इसे ड्रामा किसी का दोष नहीं है, यह एक्यूरेट बना हुआ है. ಈ ನಾಟಕದಲ್ಲಿ ಯಾರದೇ ದೋಷ ಇಲ್ಲ. ಈ ನಾಟಕದಲ್ಲಿ ಯಾರದು ದೋಷವಿಲ್ಲ. ಇದು ಎಕ್ಯುರೇಟ್ ಆಗಿ ಮಾಡಲ್ಪಟ್ಟಿದೆ. ಇದು ಎಕ್ಯುರೇಟ್ ಆಗಿ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ ಬಾಬಾ. ಯಾರ್ದು ದೋಷ ಇಲ್ಲ. ಬಾಬಾನಿಗೂ ನಾವು ನಿಂದನೆ ಮಾಡಿದ್ರು ಕೂಡ ನಿಮ್ದು ದೋಷ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕಂದ್ರೆ ನಾಟಕ ಏನಾಗಿದೆ, ಇದು ಮಾಡಲ್ಪಟ್ಟಿದೆ ಇದು ಅಂತ ಹೇಳ್ತಿದ್ರೆ ಬಾಬಾ. ಬಾಬಾ ವರದಾನ್ ಕೊಡ್ತಾ ಇದ್ದಾರೆ. हर कदम में वरदाता से वरदान प्राप्त कर मेहनत से मुक्त रहने वाले अधिकारी आत्मा भव. ಪ್ರತಿ ಹೆಜ್ಜೆಯಲ್ಲಿ ವರದಾತನಿಂದ ವರದಾನವನ್ನು ಪ್ರಾಪ್ತಿ ಮಾಡಿಕೊಂಡು ಪರಿಶ್ರಮದಿಂದ ಮುಕ್ತರಾಗುವಂತಹ ಅಧಿಕಾರಿ ಆತ್ಮ ಆಗಿರಿ. ಪರಿಶ್ರಮದಿಂದ ಮುಕ್ತರಾಗುವಂತಹ ಅಧಿಕಾರಿ ಆತ್ಮ ಆಗಿರಿ. ಪ್ರತಿ ಹೆಜ್ಜೆಯಲ್ಲೂ ಏನ್ ಮಾಡ್ಬೇಕಂತೆ, ವರದಾತನಿಂದ ವರದಾನವನ್ನು ಪ್ರಾಪ್ತಿ ಮಾಡಿಕೊಂಡು ಪರಿಶ್ರಮದಿಂದ ಮುಕ್ತರಾಗುವಂತಹ ಅಧಿಕಾರಿ ಆತ್ಮ ಆಗಿರಿ ಅಂತ ಹೇಳ್ತಾರೆ ಬಾಬಾ. बाबा इधर तात्पर्य ಹೇಳ್ತಾರೆ बाबा, जो है ही वरदाता के बच्चे उन्हों को हर कदम में वरदाता से वरदान स्वतः ही मिलते हैं. ಬಾಬಾ ಹೇಳ್ತಾರೆ, ಹಾಗೆ ನೋಡಿದ್ರೆ ವರದಾತ ತಂದೆ ಮಕ್ಕಳು ನಾವು ಅಂತ ಅಂದ್ಮೇಲೆ ನಮ್ಮ ಪ್ರತಿ ಹೆಜ್ಜೆನಲ್ಲೂ ಕೂಡ ಏನಿದೆ, ವರದಾತನಿಂದ ವರದಾನಗಳು ಸ್ವತಃವಾಗಿ ನಮ್ಗೆ ಏನಾಗ್ತಾವಂತೆ, ಸ್ವತಃವಾಗಿ ನಮ್ಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ರೆ ಬಾಬಾ. ವರದಾನ್ ಹಿ ಉನ್ಕಿ ಪಾಲನಾ ಹೈ. ಬಾಬಾರ ವರದಾನ ಏನಾಗಿದೆ ಅಲ್ವಾ, ಅದೇ ನಮ್ಗೇನಾಗಿದೆ, ಅದು ಪಾಲನೆ ಆಗಿದೆ ಅಂತ ಹೇಳ್ತಾರೆ. ವರದಾನ ಕಿ ಪಾಲನೆ ಸೆ ಹಿ ಪಾಲನೆ ಹೈ. ಬಾಬಾ ಹೇಳ್ತಾರೆ, ಬಾಬಾರು ನಮ್ಗೆ ಏನು ವರದಾನಗಳು ಕೊಡ್ತಾ ಇದಾರಲ್ವಾ, ಅದೇ ನಮ್ಗೆ ಪಾಲನೆ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಬಿನಾ ಮೆಹನತ್ ಕೆ ಇತನಿ ಶ್ರೇಷ್ಠ ಪ್ರಾಪ್ತಿಯ ಹೋನೆ ಇಸೆ ಕಿ ವರದಾನ್ ಕಹ ಜಾತಾ ಹೈ. ಬಾಬಾ ಹೇಳ್ತಾರೆ, ಯಾವುದೇ ಪರಿಶ್ರಮವಿಲ್ಲದೆ ನಾವು ಶ್ರೇಷ್ಠ ಪ್ರಾಪ್ತಿಗಳನ್ನು ಪಡೆದುಕೊಳ್ತೀವಲ್ವಾ, ಇದೇ ವರದಾನ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಯಾವುದೇ ಪರಿಶ್ರಮವಿಲ್ಲದೆ ಶ್ರೇಷ್ಠ ಪ್ರಾಪ್ತಿಯನ್ನು ಪಡೆದುಕೊಳ್ತೀವಲ್ವಾ, ಇದೇ ಏನಿದು ನಮ್ದು ಬಾಬಾ ಅವರು ನಮ್ಗೆ ಕೊಡುವಂತಹ ವರದಾನ ಇದು ಅಂತ ಹೇಳ್ತಾ ಇದ್ರೆ ಬಾಬಾ. तो जन्म जन्म प्राप्ति के अधिकारी बन गए हैं. ಹಾಗಾದ್ರೆ ನಾವ್ ಏನ್ ಮಾಡ್ತೀವಿ, ಜನ್ಮ ಕೂಡ ಏನಾಗ್ಬಿಡ್ತೀವಿ, ನಮ್ಗೆ ಅಧಿಕಾರಿಗಳು. ಬಾಬಾ ಅವರು ಕೊಡುವಂತ ಪ್ರಾಪ್ತಿಗೆಲ್ಲ ನಾವು ಅಧಿಕಾರಿಗಳಾಗ್ಬಿಡ್ತೀವಿ ಅಂತ ಹೇಳ್ತಾರೆ. ಹರ್ ಕದಮ ಮೇ ವರದಾತಾ ಕಾ ವರದಾನ್ ಮಿಲ್ ರಹಾ ಹೈ और सदा ही मिलता रहेगा. ಬಾಬಾ ಹೇಳ್ತಾರೆ, ಪ್ರತಿ ಹೆಜ್ಜೆಯಲ್ಲಿ ಕೂಡ ವರದಾತ ತಂದೆಯಿಂದ ನಮ್ಗೆ ವರದಾನ ಇವಾಗ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಮತ್ತು ಏನದು ಸದಾ ಕಾಲಕ್ಕಾಗಿ ಕೂಡ ಅದು ಸಿಗ್ತಾ ಇದೆ ಅದು ಅಂತ ಹೇಳ್ತಾ ಇದ್ರೆ ಬಾಬಾ. अधिकारी आत्मा के लिए दृष्टि से, बोल से, संबंध से वरदान ही वरदान है. ಬಾಬಾ ಹೇಳ್ತಾರೆ, ಅಧಿಕಾರಿ ಆತ್ಮಗಳಿಂದ ನಮ್ ದೃಷ್ಟಿಯಿಂದ, ಮಾತಿನಿಂದ, ಸಂಬಂಧದಿಂದ ವರದಾನವೇ ವರದಾನ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸ್ಲೋಗನ್ ಹೇಳ್ತಾರೆ ಬಾಬಾ, समय की रफ्तार के प्रमाण पुरुषार्थ की रफ्तार तीव्र करो. ಬಾಬಾ ಹೇಳ್ತಾರೆ, ಸಮಯದ ವೇಗದ ಅನುಸಾರ ಪುರುಷಾರ್ಥವನ್ನು ಕೂಡ ವೇಗವಾಗಿ ತೀವ್ರ ಮಾಡಿಕೊಳ್ಳಿ. ಸಮಯದ ವೇಗದ ಅನುಸಾರ ಪುರುಷಾರ್ಥವನ್ನು ಕೂಡ ಬೇಗ ತೀವ್ರ ಮಾಡಿಕೊಳ್ಳಿ. ಹೇಗೆ ಸಮಯ ಫಾಸ್ಟ್ ಆಗಿ ಹೇಗೆ ಹೋಗ್ತಾ ಇದೆ ಅಲ್ವಾ, ಅದೇ ರೀತಿಯಾಗಿ ನಮ್ಮ ಪುರುಷಾರ್ಥ ಕೂಡ ಏನಾಗ್ಬೇಕಂತೆ, ತೀವ್ರ ಆಗ್ಬೇಕು, ಫಾಸ್ಟ್ ಆಗ್ಬೇಕು ಅಂತ ಹೇಳ್ತಿದ್ರೆ ಬಾಬಾ. ಅಚ್ಚಾ, ಓಂ ಶಾಂತಿ. ಬಾಬಾ ಅವ್ರು ಏನ್ ಹೇಳಿದ್ರು,
ಹೊರಿಸುವುದಿಲ್ಲ. ನಾಳೆ ಆದಿವಾರ ಸೇಮ್ ಬೆಳಿಗ್ಗೆ 7 ಗಂಟೆಗೆ ಕ್ಲಾಸ್ ಇರುತ್ತೆ. 10 ಗಂಟೆಗೆ ಯೋಗ ಮಾಡ್ಲಿಕ್ಕೆ ಬರ್ಬೇಕಂತ ಹೇಳ್ತಾರೆ.